श्रीजनकजारमण विमलसरोजसंभव जनकननुपमराजशेखर विनुतनिखिलामर किरीट जया राजितामल ललित पद पंकेजनानत जनाग दया सुरभूज तोरवेय रायनर करे पालिसुगे जगवाग पालिसुगे जगवा ಧರ್ಮ ಬಂಧುಗಳೇ, ರಾಮಾಯಣ ದರ್ಶನಂ ಪ್ರವಚನ ಮಾಲಿಕೆ ನಾವು 32ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಅರಣ್ಯಕಾಂಡದಲ್ಲಿದ್ದೇವೆ. 8ನೇ ಸಂಧಿಯ ಕಡೆಗೆ ನಾವು ಸಾಗ್ತಾ ಇದ್ದೇವೆ. ಪ್ರಧಾನವಾಗಿ ಮಾಯಾಮೃಗ ಪ್ರಕರಣ ಇದು. ರಾವಣ ಪ್ರೇರಣೆಯಿಂದ ಮಾರೀಚ ಮಾಯಾಜಿಂಕೆಯಾಗುವಂತಹದ್ದು ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದ್ದೇವೆ. ಬಹಳ ಮುಖ್ಯ ಘಟನೆ ಇದು. ರಾಮಾವತಾರಿಯಾದಂತಹ ಭಗವಂತ ಅಥವಾ ಭಗವಂತ ರಾಮಾವತಾರಿಯಾಗಿ ಋಷಿಮುನಿಗಳಿಗೆ, ಸಾಧು ಸಜ್ಜನರಿಗೆ ರಾವಣಾದಿ ದುಷ್ಟರ ವಧೆಯನ್ನು ಮಾಡಿ ಲೋಕಕ್ಷೇಮ ಮಾಡಿಕೊಡ್ತೇನೆ ಅಂತ ವಚನಬದ್ಧನಾಗ್ತಾನೆ ವನವಾಸದ ಅವಧಿಯಲ್ಲಿ. ಶರಭಂಗರು, ಸುತೀಕ್ಷಣರು, ಭರದ್ವಾಜರು, ಸುದರ್ಶನರು, ಅತ್ರಿ, ಅಗಸ್ಯ ಇತ್ಯಾದಿ ಮುನಿಸಂದೋಹದ ದೂರನ್ನು ಕೇಳಿ ಶೂರ್ಪನಖಿಯ ಕರ್ಣನಾಸಾಚ್ಛೇದದ ಬಳಿಕ ಕರಾಸುರಾಧಿಗಳ ವಧೆ ನಡೆಯುತ್ತದೆ. ಅವರು ಪಂಚವಟಿಯಲ್ಲಿ ನೆಲೆಸಿದ ಸಂದರ್ಭ ಅದು, ಜನಸ್ಥಾನ ಅಥವಾ. ಇಲ್ಲಿ ಶೂರ್ಪನಖಿಯ ಪ್ರೇರಣೆಯಿಂದ ರಾವಣ ಮಾರೀಚನನ್ನು ಪ್ರೇರೇಪಿಸುವಂತಹದ್ದು. ಹಾಗಾದ ಕಾರಣ ರಾಮನನ್ನು ಇಲ್ಲಿ ಮಾಯೆ ಹೇಗೆ ಸೆಳೀತದೆ ಅಥವಾ ಮಾಯೆ ಹೇಗೆ ದುಷ್ಟರ ವಧೆಗೆ ಭಗವಂತನ ಲೀಲೆಗೆ ಸಹಕರಿಸ್ತದೆ ಎನ್ನುವುದು ಬಹಳ ಮುಖ್ಯ ಇಲ್ಲಿ. ಒಂದು, ರಾಮನ ಮಾಯೆ ಸೀತೆ. ಭಗವಂತನಿಗೆ ಮಾಯೆಯ ಅವಲಂಬನ ಇಲ್ಲದೆ ಲೀಲೆ ಅಥವಾ ಮಹಾತ್ಮೆ ಇಲ್ಲ ಅಂತ ಹಿಂದಿನ ಸಂಚಿಕೆಗಳಲ್ಲಿ ಪ್ರಸ್ತಾಪೆಯನ್ನು ನಾವು ಕೇಳಿದ್ದೇವೆ. ಹಾಗಾದ ಕಾರಣ ರಾಮನನ್ನು ಸೀತೆ ಒತ್ತಾಯಿಸ್ತಾಳೆ, ನನಗೆ ಜಿಂಕೆ ಬೇಕು. ಸೀತೆಯನ್ನು ಜಿಂಕೆ ಎಂಬ ಮಾಯೆ ಅಥವಾ ಮಾಯಾ ಜಿಂಕೆ ಸೀತೆಯಲ್ಲಿ ಆಕರ್ಷಣೆಯನ್ನು, ಒಂದು ಅಪೇಕ್ಷೆಯನ್ನು ಜಾಗೃತಗೊಳಿಸುವಂಥದ್ದು. ಹಾಗಾದ ಕಾರಣ ನಾವು ಬಹಳ ಮುಖ್ಯವಾಗಿ ಇಲ್ಲಿ ತಿಳಿಬೇಕಾದ್ದು, ಮಾರೀಚನ ಮಾಯೆ ಸೀತೆಯನ್ನು ಆವರಿಸುವಂತಹದ್ದು, ಸೀತೆಯ ಮಾಯೆ ರಾಮನನ್ನು ಪ್ರೇರೇಪಿಸುವಂತಹದ್ದು. ಇದು ಭಗವಂತನ ಲೀಲೆ ಇದು. ಹಾಗಾದ ಕಾರಣ ಲಕ್ಷ್ಮಣನಲ್ಲಿ ನೀನು ಸೀತೆಯನ್ನು ಕಾಯ್ದುಕೊಂಡಿರಬೇಕು, ನಾನು ಚಿನ್ನದ ಜಿಂಕೆಯನ್ನು ಸಜೀವವಾಗಿ ಹಿಡ್ಕೊಂಡು ಬರ್ತೇನೆ, ಒಂದು ವೇಳೆ ಆಗದೇ ಇದ್ದರೆ ಸೀತೆಯ ಅಪೇಕ್ಷೆಯಂತೆ ಅದನ್ನು ಕೊಂದಾದರೂ ನಾನು ತರ್ತೇನೆ. ಇನ್ನೊಂದು ಮಾತು ರಾಮ ಬಹಳ ಮುಖ್ಯವಾಗಿ ಹೇಳ್ತಾನೆ, ಒಂದು ವೇಳೆ ಅದು ರಾಕ್ಷಸರ ಮಾಯೆ ಅಂತಾದರೆ ಆ ಮಾಯೆಯನ್ನು ಭೇದಿಸ್ತೇನೆ, ಅದರ ತಲೆ ಕಡಿಯುತ್ತೇನೆ, ಹಣೆಯ ಬರಹವನ್ನು ಯಾರಿಗೂ ತಿದ್ದುವುದಕ್ಕಾಗುವುದಿಲ್ಲ ಅಂತ ರಾಮ ಒಂದು ಮಾತು ಹೇಳಿ ಧನುಷ್ಪಾಣಿಯಾಗಿ ಮಾಯಾ ಜಿಂಕೆಯನ್ನು ಅನುಸರಿಸ್ತಾನೆ. ಕೇಳೋಣ. ಕಂಡುದ ಕಡು ಕಪಟ ಮೃಗ ಕೋದಂಡ ರಾಮನ ಮನದ ನೆನಹಿನ ದಂಡಿಸರವನು ದಾರಿ ತೆಗೆದುದು ಘೋರ ವಿಪಿನದಲ್ಲಿ ಕೊಂಡು ಹೋಹಕು ಬಿದ್ದಲತೆ ಕುಡಿಗೊಂಡುದುದ ಕರಸನನು ಕಪಟ ಕರಂಡ ಮೃಗ ಕಡು ಚಿತ್ರಗತಿಯಲಿ ಕೊಂಡು ಹೋಹಕು ಬಿದ್ದಿಲತೆ ಕುಡಿಗೊಂಡುದುದ ಕರಸನನು ಕಪಟ ಕರಂಡ ಮೃಗ ಕಡು ಚಿತ್ರಗತಿಯಲಿ
ಚಿಮ್ನಿತಿದಿರಿನಲಿ ಕಂಡುದಾ ಕಡು ಕಪಟ ಮೃಗವು ತೊರವೆ ಅಪೂರ್ವ ಕವಿ. ಈ ಒಂದು ಷಟ್ಪದಿಯಲ್ಲಿ ರಾಮನಿಗೆ ಮತ್ತು ಮಾಯಾಜಿಂಕೆಗೆ ಇದ್ದಂತಹ ಒಂದು ಅನುಬಂಧವನ್ನು, ಆ ಪ್ರಕರಣವನ್ನು ತೊರವೆ ಹೇಳ್ತಾನೆ. ಕಂಡುದ ಕಡು ಕಪಟ ಮೃಗ, ಕೋದಂಡರಾಮನ ಮನದ ಆಳವನ್ನು, ಅದನ್ನು ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಮಾಯಾಮೃಗಕ್ಕೆ ಗೊತ್ತಾಯಿತು. ಅಂದರೆ ಮಾರೀಚನ ಮಾಯೆಗೆ ರಾಮನ ಮನೋಗತ ಏನು ಅಂತ ಅರ್ಥ ಆಯಿತು ಅಂತ ಕವಿ ಹೇಳ್ತಾನೆ. ಘೋರಾರಣ್ಯದ ದಾರಿ ಹಿಡಿಯಿತಂತೆ ಆ ಮಾಯೆ, ಅಂದರೆ ಆ ಮಾಯಾ ಜಿಂಕೆ. ಇಲ್ಲಿ ಹಾಗಣ ಜಿಂಕೆಯನ್ನು ಹಿಡಿದುಕೊಂಡು ಒಂದು ಆಲೋಚನೆ ರಾಮನಲ್ಲಿ ಏನಿತ್ತು, ಸಜೀವವಾಗಿ ಹೋಗಬೇಕು ಎಂಬ ಆಲೋಚನೆ ಏನಿತ್ತು, ಅದನ್ನು ಮಾಯಾ ಜಿಂಕೆ ಅರ್ಥ ಮಾಡಿಕೊಂಡಿದೆ ಅಂತೆ. ಹಾಗಾಗಿ ಎಷ್ಟು ಪ್ರಯಾಸ ಪಟ್ಟಾದರೂ ರಾಮ ಬಹು ದೂರದವರೆಗೆ ಅನುಸರಿಸಿಕೊಂಡು ಬರ್ತಾನೆ ಅಂತ ಮಾಯಾ ಜಿಂಕೆಗೆ ಗೊತ್ತಾಯಿತು. ಅರ್ಥಾತ್ ಮಾರೀಚನ ಮಾಯೆಗೆ ಗೊತ್ತಾಯಿತು, ಅಥವಾ ಮಾಯಾ ಮಾರೀಚನಿಗೆ ಗೊತ್ತಾಯಿತು, ಎರಡೂ ಹೌದಿದು. ಹಾಗಾದ ಕಾರಣ ರಾಮನ ಮನಸ್ಸಿನಲ್ಲಿ ಒಂದು ಆಶೆ ಚಿಗುರುವಂತೆ ಆಗಾಗ ಹತ್ರ ಕೈಗೆ ಸಿಗ್ತದೆ ಅಂತ ಆಗೋದು. ಸೀತೆ ಬಯಸಿದ್ದನ್ನು ನಾನು ಸಜೀವವಾಗಿ ಹಿಡ್ಕೊಂಡು ಹೋಗ್ತೇನೆ ಅಂತ, ಹಿಡಿತೇನೆ ಅಂತ ಹತ್ರ ಬರುವಾಗ ನೆಗೆದು ಓಡುವಂತಹದ್ದು. ಹೀಗೆ ರಾಮನನ್ನು ವಂಚಿಸುತ್ತಾ ಮತ್ತು ರಾಮನಲ್ಲಿ ಸಜೀವವಾಗಿ ಜಿಂಕೆಯನ್ನು ನನಗೆ ಹಿಡಿಲಿಕ್ಕೆ ಆಗ್ತದೆ ಎಂಬ ಭರವಸೆಯನ್ನು ಹುಟ್ಟಿಸುತ್ತಾ, ಎರಡು ಸಂದರ್ಭಗಳು ಬಹಳ ಮುಖ್ಯ ಇಲ್ಲಿ. ಅದರ ಗತಿ ಆ ರೀತಿ ಒಮ್ಮೆ ನಿಧಾನವಾದಂತಹ ಗತಿಯಲ್ಲಿ ಹೆಜ್ಜೆ ಹಾಕುತ್ತಿತ್ತದು, ರಾಮ ಹತ್ರ ಬರುವಾಗ ಮನೋವೇಗದಲ್ಲಿ ನೆಗೆದು ಓಡುತ್ತಿದೆ ಅಂತೆ. ಸಿಕ್ಕಿತು ಕೈಗೆ ಅಂತಾಗುವಾಗ ಅದು ತಪ್ಪಿಸಿಕೊಂಡು ಹಾರಿಕೊಂಡು ಹೋಗುವಂತಹದ್ದು. ಕವಿ ಹೇಳ್ತಾನೆ ಇಲ್ಲಿ, ಅಲ್ಪ ಮನಸ್ಸಿನ ನೀಚ ಪುರುಷನ ಮಾತಿನಂತೆ ಅದು ವಂಚಿಸಿಕೊಂಡು, ಒಬ್ಬ ಅಲ್ಪ ಮನಸ್ಸಿನ, ದುರ್ಬಲ ಮನಸ್ಸಿನ, ಕೆಟ್ಟ ಯೋಚನೆಯ ಅದು ನೀಚ ಪುರುಷ, ಅವನನ್ನು ಅನುಸರಿಸಿಕೊಂಡು ಹೋದರೆ ಏನಾಗ್ತದೆ, ಅಥವಾ ಅವನ ಮಾತಿನಲ್ಲಿರುವ ವಂಚನೆ ಹೇಗಿರ್ತದೆ, ಆ ರೀತಿಯಲ್ಲಿ ಓಡಿದೆ. ಕೊಳ್ಳ ಗುಹೆಯ ಕಠಿಣ ಮಾರ್ಗ, ಕಲ್ಲು ದಾರಿ, ದಟ್ಟಡವಿ, ಗಿರಿ, ದುರ್ಗ ಅಂತ ಇಲ್ಲ, ಆ ರೀತಿ ರಾಮನನ್ನು ವಂಚಿಸುತ್ತಾ ಅದು ಸಾಕ್ತದೆ ಅಂತ ಕವಿ ಬಹಳ ಹೇಳ್ತಾನೆ. ಕಣಿವೆ, ದುರ್ಗಮ ಮಾರ್ಗ, ಪ್ರಪಾತ, ಪರ್ವತ, ಗುಹೆ, ಬೆಟ್ಟದ ಝರಿ, ನದಿ, ಇಳಿಬಾವಿ, ಸೇದುಬಾವಿ, ಕೊಳ್ಳ, ಹಳ್ಳ, ಗದ್ದೆ, ಹೊಲ, ಹೀಗೆ ವಿವಿಧ ರೀತಿಯಲ್ಲಿ ಬಹಳ ದೂರ ಯೋಜನಾಂತರಕ್ಕೆ ರಾಮನನ್ನು ಮಾಯೆ ಸೆಳಿತಾ ಹೋಗ್ತಾ ಉಂಟು. ರಾಮನಿಗೂ ಆಯಾಸ ಆಗಿದೆ, ಮಾರೀಚನಿಗೂ ಓಡಿ ಆಯಾಸ ಆಗಿದೆ. ಆದರೆ ಮಾರೀಚನಿಗೆ ರಾಮನನ್ನು ದೂರ ಸೆಳೆಯುವಂತಹ ತವಕ ಇಲ್ಲಿ ರಾಮನಿಗೆ ಸಾಧ್ಯ, ಆದರೆ ಅದನ್ನು ಸಜೀವವಾಗಿ ಹಿಡಿಬೇಕು ಎಂಬಂತಹ ಆಶೆ ಇಲ್ಲಿ. ನೋಡೋಣ ಮುಂದೆ. ಅಡಿಗಡಿಗೆ ಹಸಿವವು ಕುವುದು ನೀರಡಿಗೆ ನಿರ್ಬಂಧಿಸಿತು, ಸಾಕಿದರೊಡನೆ ಬಳಲಿಕೆ ಎಂಬ ಬಗೆ ಬಲು ಕರೆಸಿತವನಿಪನ, ಸುಡವ್ರಥ ಪೌರುಷವನ ಕಟ, ಬಡ ಕುರಂಗಾರ್ಭಕನ ಸಾಹಸ ತಡೆದುದೇ ತನ್ನುವನೆನುತ, ಸಾರ್ಧನು ವನಸ್ಪತಿಯ ಸಾರ್ಧನು ಬಿಸಿಲ ಬೇಗೆಯಿಂದ ರಾಮನ ಮುಖ ಕಮರಿ ಹೋಯಿತು ಅಂತ ಕವಿ ಹೇಳ್ತಾನೆ. ದೇಹದ ಕಾಂತಿ ಕುಗ್ಗಿತಂತೆ ರಾಮನದ್ದು, ಕಣ್ಣು ಕೆಂಪಾಯಿತು, ನಾಲಿಗೆ ಒಣಗಿತು, ಏದುಸಿರು ಬರ್ಲಿಕ್ಕೆ ಆರಂಭ ಆಯ್ತಂತೆ. ಅಂದೆಂದೂ ರಾಮ ಅಷ್ಟು ಓಡಲಿಲ್ಲ. ಸಾಧಾರಣ ಅವರು ವನವಾಸಕ್ಕೆ ಬಂದು ಒಂದು 13 ವರ್ಷಗಳು ಸಂದು ಹೋಗಿದೆ. ಆದರೂ ಇದು ರಾಮನಿಗೆ ಈ ಎಡವಿ ಕಾಲು ಬೆರಳುಗಳಿಗೆ ಪೆಟ್ಟಾಯಿತು, ಅವನ ಸಾಹಸದ ಕೆಚ್ಚು ಇಳಿಯಿತು. ಅನುಪಮ ವೀರ ರಾಮನ ಧೈರ್ಯ, ಜಿಂಕೆಯನ್ನು ನಾನು ಹಿಡಿತೇನೆ ಸಜೀವವಾಗಿ ಎಂಬಂತಹ ಧೈರ್ಯವೇ ಕುಸಿದು ಹೋಯಿತು, ಕುಂಠಿತವಾಯಿತು ಅಂತ ಹೇಳ್ತಾನೆ. ಹಸಿವು ಅಡಿಗಡಿಗೆ ಹೆಚ್ಚಿತು, ಬಳಲಿಕೆ, ಬಾಯಾರಿಕೆ, ಅವನಲ್ಲಿ ಧೈರ್ಯ, ಮನಸ್ಸು ಚಂಚಲವಾಯಿತು ಅಂತ ಕವಿ ಹೇಳ್ತಾನೆ.
ಹಾಗಾದಾಗ ಅವನ ಆಯಾಸಗೊಂಡು ಸಾಕು ಇನ್ನು ಯಾಕೆ ಅದನ್ನು ಬೆನ್ನಟ್ಟುವುದು ಅಂತ ಅವನ ಯೋಚನೆ. ಹಾಗೆ ರಾಮ ಹಸಿವೆಯಾಗಿ ಪರಾಕ್ರಮ ಹೊಂದಿದಿಂದ ಅವ ಮರದ ನೆರಳಿಗೆ ಹೋಗಿ ಕುಳಿತಿನಂತೆ, ವಿಶ್ರಾಂತಿ ಪಡೆದನಂತೆ. ಆಗಲಿಕ್ಕಿಲ್ಲ, ಇದು ಕಷ್ಟ ಉಂಟು ಅಂತ. ಸೊಂಪಾದಂತಹ ಎಳೆ ಚಿಗುರು ಆ ಕಡೆಯಲ್ಲಿತ್ತು, ಹೂವಿನ ಮೊಗ್ಗುಗಳ ಸೊಬಗಿತ್ತು, ಅದನ್ನು ಸವಿತಾ ಇದ್ದ ಅವ. ಪರಿಮಳದ ಸುಗಂಧ ಆ ಕಡೆಗೆ, ಅಲ್ಲಿರುವಂತಹ ಹೂವುಗಳು, ಅಲ್ಲಿರುವಂತಹ ಪ್ರಕೃತಿ ಅದು ಅತ್ಯಂತ ತಂಗಾಳಿ ಬೀಸುವಂತಹದ್ದು. ಆ ಆಯಾಸದ ದೇಹವನ್ನು ಆ ಗಾಳಿಗೊಡ್ಡಿ ಸ್ವಲ್ಪ ಆಯಾಸವನ್ನು ಪರಿಹರಿಸಿಕೊಳ್ಳುವ ಅಂತ ರಾಮ ಅಲ್ಲಿ ಕೂತಿದ್ದಾನೆ. ರಾಜಶ್ರೇಷ್ಠ ರಾಮನಿಗಿಂತ 8ರಷ್ಟು ಮಾರೀಚನಿಗೆ ಆಯಾಸ ಆಗಿತ್ತಂತೆ. ಕವಿ ಹೇಳ್ತಾನೆ, ಮಾರೀಚನಿಗೆ ನಾವೊಂದು ಮಾತಾಡ್ತೇವೆ, ಬದುಕಿದ್ರೆ ಬೇಡಿ ತಿನ್ನುವುದು ಅಂತ. ಅವನಿಗೆ ಸಾಕಾಗಿ ಹೋಗಿದೆ ಈ ಮಾಯೆಯನ್ನು. ಒಂದು ಮಾಯೆಯನ್ನು ಧರಿಸಬೇಕು. ಯಾವಾಗಲೂ ಮಾಯೆ ಬಹಳ ಕಾಲ ನಿಲ್ಲುವುದಿಲ್ಲ. ಮಾಯೆ ಅಲ್ಪ ಸಮಯ, ಬಹಳಷ್ಟೊತ್ತು ಮಾಯೆ ನಿಲ್ಲುವುದಿಲ್ಲ. ನಾವು ಶೂರ್ಪನಖಿಯ ಪ್ರಕರಣದಲ್ಲಿ ಅದನ್ನು ನೋಡ್ತೇವೆ. ಅವಳು ರಾಮ ಲಕ್ಷ್ಮಣರ ಹತ್ರ ಕಾಮ ಭಿಕ್ಷೆಯಿಂದ ಬರ್ತಾಳೆ. ಕೊನೆಗೆ ಅವಳಿಗೆ ತನ್ನ ಸೌಂದರ್ಯದ ರೂಪ ಏನುಂಟು, ಕೃತಕ ರೂಪ ಏನುಂಟು, ಅದರಿಂದ ಅವಳಿಗೆ ಬದಲಾವಣೆ ಆಗ್ತಾ ಇತ್ತು. ಅವಳು ಮತ್ತೆ ತಡೆಯಲಾರದೆ ಧಾರಣಾಶಕ್ತಿ ಕಡಿಮೆಯಾಗಿ ತನ್ನ ರಾಕ್ಷಸ ದೇಹವನ್ನು ಪ್ರಕಟಪಡಿಸ್ತಾಳೆ. ಮಾಯೆ ಬಹುಕಾಲ ನಿಲ್ಲುವುದಿಲ್ಲ. ಹಾಗೆ ಮಾರೀಚನಿಗೆ ಬಹಳ ಆಯಾಸ ಆಗಿದೆ. ರಾಮಚಂದ್ರನ ಸಾಮರ್ಥ್ಯದ ಅತಿಶಯವನ್ನು ಕಂಡು ಮಾರೀಚ ಬೆರಗಾದಂತೆ. ಏನು, ಒಬ್ಬ ಮನುಷ್ಯ ಕಾಡುದಾರಿಯಲ್ಲಿ ಹೀಗೆ ಬಿಡುವುದಿಲ್ಲ ಎಂಬ ಹಠ ಸಾಧಿಸುತ್ತಾ ನನ್ನನ್ನು ಅನುಸರಿಸಿ ಬರ್ತಾನಲ್ಲ, ನನ್ನನ್ನು ಕೊಲ್ಲದೆಯೂ ಇರುವುದಿಲ್ಲ, ಹಾಗೆ ಅಂತ ನನ್ನನ್ನು ಬದುಕುವುದಕ್ಕೂ ಬಿಡುವುದಿಲ್ಲ ಅಂತ ಮಾರೀಚನಿಗೆ ಅನ್ನಿಸಿತು. ಆ ಸಂದರ್ಭದ ಮಾರೀಚನ ಭಕ್ತಿಯನ್ನು ಕೇಳೋಣ. ಕಂಗಳನು ಹರಹಿದನು ರಾಮನ ಮಂಗಳ ಶ್ರೀ ಮೂರ್ತಿಯಲಿ, ನೆರೆಹಂಗ ಕಳಿದನು ಭವದ ದುಷ್ಕರ್ಮ ವಾಸನೆಯ, ಸಂಗಿಯಾದನು ಸುಖಮಯದ ಮೋಕ್ಷಾಂಗನೆಯ, ಘನ ಪೀನ ಜಘನ ಕುಚಂಗಳಿಗೆ ಕೈ ನಿಲುಕಲು ತ್ಯೋಗಿಸಿದ ನವ ಬಳಿಕ, ಮೋಕ್ಷಾಂಗನೆಯ ಘನ ಪೀನ ಜಘನ ಕುಚಂಗಳಿಗೆ ಕೈ ನಿಲುಕಲು ದ್ಯೋಗಿಸಿದ ನವ ಬಳಿಕ. ತಂಪು ಗಾಳಿಗೆ ಅಥವಾ ಆ ಪ್ರಕೃತಿಯ ಮನೋಹರವಾದಂತಹ ನೆರಳಿರಬಹುದು, ಅಲ್ಲಿ ಸುಗಂಧ ಹೂವುಗಳ ಆಗ್ರಾಣ ಇರಬಹುದು, ನೀರಿನ ಜರಿಗಳಿರಬಹುದು. ಇದರಿಂದ ಮೈಯೊಡ್ಡಿದಂತಹ ರಾಮನನ್ನು ಕಂಡು ಮಾರೀಚನಿಗೆ ತುಂಬ ಸಂತೋಷ ಆಯ್ತಂತೆ. ಕವಿ ಹೇಳ್ತಾನೆ, ಮಂಗಳ ಮನೋಹರ ಮೂರ್ತಿ ರಾಮನನ್ನು ಬಿಟ್ಟ ಕಣ್ಣಿನಿಂದ ನೋಡಿದನಂತೆ ಮಾರೀಚ. ಅವನಿಗೆ ಅತ್ಯಂತ ಸಂತೋಷಪಟ್ಟನಂತೆ. ತನ್ನ ದೃಷ್ಟಿಯನ್ನು ಅಗಲಿಸಿ ಕಣ್ಣರಳಿಸಿ ಕತ್ತೆತ್ತಿ ನೋಡ್ತಾನಂತೆ. ಜಿಂಕೆಯ ರೂಪದಿಂದ ಜಿಂಕೆಯ ಒಳಗೆ ಮಾರೀಚ ಇದ್ದಾನೆ, ಅಥವಾ ಮಾರೀಚನನ್ನು ಆವರಿಸಿ ಚಿನ್ನದ ಜಿಂಕೆ ಇದೆ. ಚಿನ್ನ ಅಂದರೆ ಮೋಹ. ಅದು ನಾವು ಭಗವಂತನಿಗೆ ಕದಳಿ ಫಲವನ್ನು ಕೊಡ್ತೇವೆ ಹಣ್ಣುಕಾಯಿ ಮಾಡುವಾಗ. ಯಾಕೆ ಕದಳಿ ಫಲವನ್ನು ಕೊಡಬೇಕು? ಅದರ ಹೊರಗೆ ಚಿನ್ನದ ಬಣ್ಣದ ಒಂದು ಆವರಣ ಇರ್ತದೆ, ಅದರ ಆವರಿಸಿಕೊಂಡು ಸಿಪ್ಪೆ. ಆ ಮೋಹದ ಆವರಣವನ್ನು ತೆಗೆದಾಗ ಒಳಗೆ ಬೆಳ್ಳಗಿನ ಹೂರಣ ತಿರುಳು ಕಾಣುತ್ತದೆ. ಅದಕ್ಕೆ ಭಗವಂತನಿಗೆ ಕದಳಿ ಫಲವನ್ನು ಕೊಡಬೇಕು. ಯಾಕಂದ್ರೆ ಮೋಹದ ಆವರಣವನ್ನು ಕಳಚಿ ಬೆಳ್ಳಗಿನ ಹೂರಣದಂತೆ ನಮ್ಮ ಭಕ್ತಿ ಶ್ರದ್ಧೆ ಭಗವಂತನ ಮುಂದೆ ನಿವೇದಿಸಲ್ಪಡಬೇಕು. ಇನ್ನೊಂದು, ಕದಳಿ ಫಲ ಉಚ್ಚಿಷ್ಟ ಫಲವಲ್ಲ, ಯಾವುದೇ ಪ್ರಾಣಿಯ ಹಿಕ್ಕೆಯಿಂದ ಹುಟ್ಟಿಕೊಳ್ಳುವಂತಹದ್ದಲ್ಲ. ಅದು ಒಂದು ಗೆಡ್ಡೆಯ ಗಿಣ್ಣಿನಿಂದ ಮತ್ತೊಂದು ಹುಟ್ಟುವಂತಹದ್ದು. ಇದು ಸರ್ವಶ್ರೇಷ್ಠ ಎಂಬಂತಹ ನೆಲೆಯಲ್ಲಿ ನಾವು ಕದಳಿ ಫಲವನ್ನು ಕೊಡ್ತೇವೆ. ನಾರಿಕೇಳವನ್ನು, ತೆಂಗಿನಕಾಯಿಯನ್ನು ದೇವರಿಗೆ ಸಮರ್ಪಿಸ್ತೇವೆ. ಬೇರೆ ಕಾಯಿ ಆಗುವುದಿಲ್ವೋ? ಒಳಗೆ ಪನ್ನೀರಿದೆ, ಅದರಲ್ಲಿ ಬೆಳ್ಳಗಿನ ಹೂರಣ ಇದೆ, ಅದರಲ್ಲಿ ಗೆರಟೆ ಇದೆ, ಕಠಿಣವಾದದ್ದು. ಅದರ ಹೊರಗೆ ನಾರಿದೆ. ಹೊರಗಿನ ನಾರನ್ನು ಭೇದಿಸಿ ಕಾಠಿಣ್ಯವನ್ನು ಒಡೆದರೆ ಒಳಗೆ
ಬೆಳ್ಳಗಿನ ಹೂರಣ ಇರುವಂತಹದ್ದು, ಅದರೊಳಗೆ ಪನ್ನೀರ್ ಇರುವಂತಹದ್ದು. ನಮ್ಮ ಭಕ್ತಿ ಭಗವಂತನಿಗೆ ಪನ್ನೀರಿನಂತೆ ಬೆಳ್ಳಗಿನ ಹೂರಣದಂತೆ ನಿವೇದಿಸಲ್ಪಡಬೇಕು. ನೈವೇದ್ಯ ಅಂದರೆ ನಿವೇದನ ಅಂತ ಅರ್ಥ. ಆ ಕಾರಣದಿಂದ ನಾವು ಹಣ್ಣು ಕಾಯಿ ಹಿಡಿದ ಕೂಡಲೇ ತೆಂಗಿನಕಾಯಿ ಮತ್ತು ಕದಳಿ ಫಲವನ್ನು ಕೊಡ್ತೇವೆ. ಇಲ್ಲಿ ಚಿನ್ನದ ಜಿಂಕೆ ಎಂಬ ಮೋಹದ ಆವರಣದ ಒಳಗೆ ಮಾರೀಚನ ಮನಸ್ಸು ಮೃದುವಾಯಿತಂತೆ. ಅದು ಕದಳಿ ಫಲದ ಒಳಗಿರುವಂತಹ ತಿರುಳಿನಂತೆ, ಬೆಳ್ಳಗಿನ ಹೂರಣದಂತೆ, ನಾರಿಕೇಳದ ಒಳಗಿರುವಂತಹ ಬೆಳ್ಳಗಿನ ಹೂರಣಂತೆ ಮೃದುವಾಯಿತಂತೆ, ಮಾರ್ಧವಗೊಂಡಿದ್ದಂತೆ ಮಾರೀಚನ. ಹಲವು ಜನ್ಮಗಳಲ್ಲಿ ಸಂಗ್ರಹವಾದಂತಹ ನನ್ನ ದಾರಿಷ್ಟ್ಯ ಏನು, ತನ್ನ ಪಾಪ ಏನು, ಆ ಪಾಪವನ್ನು ತೊಳೆದುಕೊಳ್ಳುವುದಕ್ಕೆ ನನಗೆ ಇನ್ನೊಂದು ಜನ್ಮ ಬೇಡ. ಮಂಗಳಮೂರ್ತಿಯಾದಂತಹ ರಾಮನ ಕೈಯಲ್ಲಿ ಸಾಯುವುದಕ್ಕಿಂತ ಹೆಚ್ಚಿನದ್ದು ನನಗೆ ಇಲ್ಲ. ಹಾಗೆ ಮೋಕ್ಷ ಲಕ್ಷ್ಮಿಯನ್ನು ತಾನು ಅಪ್ಪಿಕೊಳ್ಳಬೇಕು, ಮೋಕ್ಷ ಲಕ್ಷ್ಮಿಯನ್ನು ತಾನು ಸೇರಬೇಕು, ಅಥವಾ ಮೋಕ್ಷ ಲಕ್ಷ್ಮಿಯ ಮಡಿಲಿನಲ್ಲಿ ತಾನು ಬೀಳಬೇಕು ಅಂತ ಮಾರೀಚ ಅಪೇಕ್ಷೆ ಪಟ್ಟ ಅಂತ ತೊರವೆ ಬಹಳ ಸುಂದರವಾಗಿ ಇಲ್ಲಿ ಪ್ರಸ್ತುತಪಡಿಸಿದ್ದೇನೆ. ಅದು ನಾವು ಗಮನಿಸಬೇಕಾದ ವಿಷಯ. ಮೋಕ್ಷ ಲಕ್ಷ್ಮಿಯ ಮಡಿಲಲ್ಲಿ ಮಗುವಾಗಬೇಕು ಅಂತ ಮಾರೀಚನಿಗೆ ಕಂಡಿದಂತೆ ಕವಿಯ ತೊರವೆಯ ಅಪೂರ್ವವಾದಂತಹ ಕಲ್ಪನೆಯನ್ನು ತಾವು ಕಂಡು. ಇದು ನಿಜವಾದ ಜಿಂಕೆ ಅಲ್ಲ ಅಂತ ರಾಮದೇವರಿಗೆ ಗೊತ್ತಾಯ್ತಂತೆ. ಆ ಸಂದರ್ಭದಲ್ಲಿ ಒಂದು ಕ್ಷಣ ನಿಂತು ಭಾವುಕ ಆಯಿತು ಆ ಪ್ರಾಣಿ. ಜಿಂಕೆಯ ಭಾವುಕತನವನ್ನು ಕಂಡ ರಾಮ, ಇದು ನಿಜವಾದ ಜಿಂಕೆ ಅಲ್ಲ. ಏನು ರಾಮ ಸೀತೆ ಲಕ್ಷ್ಮಣನ ಹತ್ರ ಹೇಳಿದ್ದಾನೆ ಅದು ಮಾಯೆ ಅಂತ ಏನು ಹೇಳಿದ್ದಾನೆ, ಅಥವಾ ಲಕ್ಷ್ಮಣ ಏನದನ್ನು ಮಾಯೆ ಅಂತ ಹೇಳಿದ್ದಾನೆ, ಲಕ್ಷ್ಮಣನು ಹೇಳ್ತಾನೆ ಇದು ಮಾಯೆ, ಇದು ನಿಜ ಅಲ್ಲ ಅತ್ತಿಗೆ ಅಂತ ಹೇಳ್ತಾನೆ. ಇಲ್ಲಿ ಅಂತಹ ಯೋಚನೆ ಮಾಯಾ ಜಿಂಕೆಯ ಚಲನವಲನ ರಾಮನನ್ನು ಆಕರ್ಷಿಸಿತು. ಕಾಂತದ ಕಲ್ಲನ್ನು ಆಕರ್ಷಿಸುವ ಲೋಹದ ಕಣೆಯಂತೆ ಹಾಗೆ ಆಕರ್ಷಿಸಿದಂತೆ ಎಡಬಲಕ್ಕೆ ನೆಗೆಯುವುದು, ತರಗೆಲೆ ಶಬ್ದವಾದರೆ ಅಂಜಿಕೊಳ್ಳುವುದು. ಜಿಂಕೆ ತರಗೆಲೆ ಶಬ್ದ ಆಗುವಾಗ ಅಂಜಿಕೊಳ್ಬಾರ್ದು, ಯಾಕೆಂದರೆ ಪ್ರಕೃತಿಯ ಜೊತೆಗೆ ಬದುಕುವಂಥದ್ದು. ಅಂಜಿಕೊಡ್ತದೆ ಯಾಕೆಂದರೆ ಆ ಜಿಂಕೆಗೆ ತಾನು ಮಾರೀಚ ಎಂಬಂತಹ ಕಲ್ಪನೆ ಅಥವಾ ಸ್ವಸ್ವರೂಪ ಜ್ಞಾನ ಅಥವಾ ಆತ್ಮಪ್ರತ್ಯಯ ಅದು ಜಿಂಕೆಯಲ್ಲಿ ಸಹ ಜಾಗೃತ ಆಗ್ತದೆ. ರಾಮನ ಮೈಯ ಸೊಗಡು, ಆ ದೇಹ ಸೌಂದರ್ಯವನ್ನು ಆ ಜಿಂಕೆ ಅಂದರೆ ಮಾರೀಚ ಅದನ್ನು ಮೂಗಿನಿಂದ ಹತ್ತಿರ ಬಂದು ಆಚೆ ಈಚೆ ಮುಖ ತಿರುಗಿಸಿ ಮೂಸುವಂತಹದ್ದು ಪ್ರಾಣಿ ಸಹಜವಾದಂತಹ ಪ್ರಕ್ರಿಯೆಗಳು ಅದಾಯಿತು. ಜೋರು ಗಾಳಿ ಬೀಸಿದರೆ ಆಚೆ ಈಚೆ ಓಡುವಂತಹದ್ದು ಸಂಸಾರ ನಿವಾರಕ ಅಥವಾ ಸಂಸಾರ ಬಂಧನದಿಂದ ಮುಕ್ತಿಗೊಳಿಸುವಂತಹ ಮೋಕ್ಷಗೊಳಿಸುವಂತಹ ರಾಮ ನನ್ನ ಜಿಂಕೆ ಆನಂದದಿಂದ ನೋಡಿತು ಅಂತ ಕವಿ ಹೇಳ್ತಾನೆ. ಬ್ರಹ್ಮಾದಿ ದೇವತೆಗಳು ಅಜ್ಞಾನಿಗಳ ಅಪಹಾಸ್ಯ ಮಾಡುವ ಪರಿಹಾಸ್ಯ ಮಾಡುವಂತಹ ಏನಿದೆ ಮೆಲುಕಾಡುವಂತಹದ್ದು ಇದನ್ನೆಲ್ಲ ಆ ಜಿಂಕೆ ಮಾಡ್ತಾ ಇದೆ. ಭಕ್ತಿರಸವೆಂಬ ಅಮೃತ ಸಾಗರದಲ್ಲಿ ಮುಳುಗುವುದೋ ಎಂಬ ರೀತಿಯಲ್ಲಿ ಭಕ್ತಿಯ ಸಾಗರದಲ್ಲಿ ಅಮೃತ ಸಾಗರದಲ್ಲಿ ಮುಳುಗುವ ಕಲ್ಪನೆ ಒಂದು ರೂಪಕವನ್ನಿಲ್ಲಿ ಕವಿ ಕೊಟ್ಟಿದ್ದಾನೆ. ಆ ಹರಿಧ್ಯಾನದಲ್ಲಿ ತನ್ಮಯವಾಯಿತಂತೆ ಜಿಂಕೆ. ಚಾಪಲ್ಯವೇ ಸ್ವಭಾವವಾಗಿರುವಂತಹ ಜಿಂಕೆ ಹರಿಧ್ಯಾನದಲ್ಲಿ ಆಯಿತು ಅಂದರೆ ಪ್ರಕೃತಿ ಸಹಜವಾದದ್ದು ಏನಿದೆ ಅದಕ್ಕಿಂತ ಮೀರಿದ ಅದಕ್ಕಿಂತ ವಿಶಿಷ್ಟವಾದಂತಹದ್ದನ್ನು ಇಲ್ಲಿ ತೊರವೆ ತನ್ನ ಕಾವ್ಯದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಹಾಗೆ ಧ್ಯಾನದಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ರಾಮನಿಗೂ ಅನ್ನಿಸಿತಂತೆ ಸೀತೆ ಕೊಂದಾದರೂ ತರಬೇಕು, ನಾನು ಕಂಚುಕವನ್ನು ಮಾಡ್ತೇನೆ ಅಂತ ಸೀತೆ ಹೇಳಿದ್ದಾಳೆ. ನಾನು ಯಾಕೆ ಇನ್ನು ಓಡುವುದು ಯಾಕೆ, ಆಯಾಸ ಪಡುವುದು ಯಾಕೆ, ಹೇಗದು ಕೈಗೆ ಸಿಗುವುದಿಲ್ಲ, ಸೂರ್ಯ ಮುಳುಗುವ ಮೊದಲು ನಾನು ಈ ಜಿಂಕೆಯನ್ನು ಕೊಂದಾದರೂ ಅದರ ಚರ್ಮವನ್ನಾದರೂ ಹಿಡ್ಕೊಂಡು ಹೋಗಬೇಕು ನಾನು ಪರ್ಣಕುಟೀರಕ್ಕೆ ಎಂಬ ಕಲ್ಪನೆಯಲ್ಲಿ ರಾಮ ಏನು ಮಾಡ್ತಾನೆ ಅಂತ ನೋಡು. ಬಳಲಿದೆನು ಬಲು ಹಾಗಿ ಸಾಕಿನ್ನೆಳತಟವು ತನಗೆಂಬ ಬಗೆ ಮುಂಕೊಳಿಸಿದುದು. ಮುಂಬರಿದುದು ಗ್ರಾಟೋಪಕೋಪ ಶಿಖಿ ಸೆಳೆದ ನಿಷುಧಿಯಲಂಬ ತಿರುವಿಗೆ ತುಳುಕಿ ಕೋಲನು ಕೋಡ ಕೈಯಿಂದಳವಿಗೊಯ್ಯನೇ ತುಳುಕಿ ಕೋಲನು ಕೋಡ ಕೈಯದಳವಿಗೊಯ್ಯನೆ ನಿಲುಕಿದನು ನಿಗುರಿದ ಶರೀರದಲ್ಲಿ ಬಳಲಿದೆನು ಬಲು ಹಾಗೆ. ಆಯಾಸದಿಂದ ಬಿಲ್ಲಿನ ಕೊಪ್ಪು ಅಥವಾ ಬಿಲ್ಲಿನ ಕೊನೆ
ಅದಕ್ಕೆ ಗಲ್ಲ ಇಟ್ಟು ನಿಂತಿದ್ದಂತಹ ರಾಮ ಫಕ್ರೆ ಒಮ್ಮೆ ಕೊನೆಯ ಪ್ರಯತ್ನ ಅಂತ ದಾಪುಗಾಲಿನಿಂದ ಜಿಂಕೆಯನ್ನು ಹಿಡಿಯುವುದಕ್ಕೆ ಪ್ರಯತ್ನಿಸಿದರೆ ಅದು ನೆಗೆದು ಹಾರಿತಂತೆ. ಮೊದಲೇ ಆಯಾಸ ಆಗಿದೆ, ಸಹನೆ ಮೀರಿ ಹೋಗಿದೆ ಶ್ರೀರಾಮಚಂದ್ರಮನದ್ದು. ಯಾಕೆ ಇನ್ನು ಎಳೆದಾಟ, ಯಾಕೆ ಇನ್ಯಾಕೆ ನಾನು ಬಳಲುವುದು, ಎಷ್ಟು ಪ್ರಯತ್ನ ಪಟ್ಟರದು ಸಿಗುವುದಕ್ಕಿಲ್ಲ. ಹಣ ಬತ್ತಳಿಕೆಯಿಂದ ಒಂದು ತೀಕ್ಷ್ಣವಾದಂತಹ ಬಾಣವನ್ನು ಸೆಳೆದು ತನ್ನ ಕೋದಂಡ ನಾಮಕವಾದಂತಹ ಧನುಸ್ಸಿಗೆ ಜೋಡಿಸ್ತಾನೆ. ಜಿಂಕೆ ಇರುವ ದೂರವನ್ನು ಗಮನಿಸಿ ಆ ಶರೀರದ ಮೇಲೆ ಗುರಿ ಇಟ್ಟು ರಾಮ ಬಾಣವನ್ನು ಪ್ರಯೋಗ ಮಾಡ್ತಾನೆ ಮಾಯಾ ಜಿಂಕೆಗೆ. ಆ ಸಂದರ್ಭದಲ್ಲಿ ಮಾರೀಚನಿಗಾಯ್ತಂತೆ, ನನಗೆ ಈ ರಾಕ್ಷಸ ದೇಹ ಏನುಂಟು ಅಥವಾ ರಾಕ್ಷಸ ಜನ್ಮದ ಕೊನೆ ಇದು. ಸಂತೋಷಪಟ್ಟೆ, ಸುಖಿಸಿದರಂತೆ ಮನಸ್ಸಿನಲ್ಲಿ. ರಾವಣನ ಹತ್ರ ಹೇಳಿದ್ದಾನೆ, ನಿನ್ನ ಕೈಯಿಂದ ಸಾಯುವುದರಿಂದ ರಾಮನ ಬಾಣದಿಂದ ಸತ್ತರೆ ನನಗೆ ಮೋಕ್ಷ ಲಕ್ಷ್ಮಿಯ ಅವಲಂಬನ ಸಿಗ್ತದೆ ಅಂತ ಹೇಳಿದ್ದಾನೆ. ಅದು ಅವನಿಗೆ ನೆನಪಾಯಿತು. ನನಗೆ ರಾಕ್ಷಸ ದೇಹದಿಂದ ಮುಕ್ತಿ ಸಿಕ್ಕಿತು ಅಂತ ಅಂತರಂಗದಲ್ಲಿ ಸಂತೋಷಪಟ್ಟನಂತೆ. ಆದರೆ ಕರ್ತವ್ಯದಿಂದ ಅವ ಬಂದಿದ್ದಾನೆ ರಾವಣನ ಹತ್ರ ಹೇಳಿ. ಸೀತಾಪಹಾರಕ್ಕೆ ವೇದಿಕೆಯನ್ನು ನಿರ್ಮಾಣ ಮಾಡುವಂತಹದ್ದು ಮಾರೀಚನ ಲಕ್ಷ್ಯ ಇಲ್ಲಿ. ಇನ್ನೊಂದು ಆಶಯದಲ್ಲಿ ಸೀತಾಪಹಾರ ಆಗಬೇಕು, ಸೀತಾನ್ವೇಷಣೆಗೆ ರಾಮ ಬರಬೇಕು, ರಾವಣಾದಿ ದುಷ್ಟರ ವಧೆ ಆಗಬೇಕು. ಇದು ಮಾರೀಚನ ಒಂದು ಕಲ್ಪನೆಯು ಅಂತರಂಗದಲ್ಲಿ ಇತ್ತು ಅಂತ ನಾವಿಲ್ಲಿ ಅರ್ಥವಿಸಿಕೊಳ್ಳಬಹುದು ಈ ಭಾವನೆಯಲ್ಲಿ. ಹಾಗೆ ಮಾರೀಚನ ತಲೆ ಅಂದರೆ ಮಾಯಾ ಜಿಂಕೆಯ ತಲೆ ರಾಮಬಾಣದಿಂದ ಛೇದಿಸಲ್ಪಟ್ಟಿತು. ಆವಾಗ ಧ್ವನಿ ಏನು ಅಂತ ನೋಡೋಣ. ಹಾ ಸುಮಿತ್ರಾ ಸೂನು ಹಾ ಸೀತಾ ಸರೋರುಹ ನಯನೆ ಹಾಯೋ ಬೇಸಗಾಡ ಧ್ವನಿಯಲಿಳೆ ಗೊರಗಿದನು ಮಾರೀಚಗ. ಆಸುರಾರಿಗೆ ಸನ್ನೆಯಿದು ಬಳಿಕೆ ಸರೋಜಾ ಬಕನ ರಾಣಿ ವಾಸ ಕೇಳಿದು ಹಾಯನುತ ಹಮ್ಮೈಸಿದಳು ಧರೆಗೆ. ರಾಣಿ ವಾಸ ಕೇಳಿದು ಹಾಯನುತ ಹಮ್ಮೈಸಿದಳು ಧರೆಗೆ ಸೀತೆ. ಒಂದು ರಾಮಾಯಣದಲ್ಲಿ ಅಪೂರ್ವವಾದಂತಹ ಕರುಣಾರಸದ ಕಡೆಗೆ ನಾವು ಸಾಕ್ತಾ ಇದ್ದೇವೆ. ಬಾಣ ಕುತ್ತಿಗೆಗೆ ತಾಗಿದ ತಕ್ಷಣ ಜಿಂಕೆಯ ದೇಹ ಮಾರೀಚನಾಗಿ ಮಾರ್ಪಟ್ಟಿತು ಅಥವಾ ಮಾರೀಚನಾಗಿ ಪ್ರಕಟಗೊಂಡ. ಇನ್ನೇನು ಕುತ್ತಿಗೆ ತುಂಡಾಗ್ತದೆ ಹೇಳುವ ಕ್ಷಣದಲ್ಲಿ, ಎಲ್ಲ ಒಂದು ಕ್ಷಣದಲ್ಲಿ ನಡೆದೋಗಿದೆ. ಅವನ ಧ್ವನಿ ಏರು ಧ್ವನಿಯಲ್ಲಿ ಎತ್ತರದ ಸ್ಥಾಯಿಯಲ್ಲಿ ಹಾ ಸೀತಾ, ಹಾ ಸುಮಿತ್ರಾ ಸೂನು, ಹಾ ಸರೋಜಮುಖಿ ಅಂತ ಹೇಳುತ್ತಾ ಮಾರೀಚ ದೇಹವಾಗಿ ರಾಕ್ಷಸ ದೇಹವಾಗಿ ಬಿದ್ದುಬಿಟ್ಟ. ಎಲ್ಲ ಒಂದು ಕ್ಷಣದಲ್ಲಿ ನಡೆದು ಹೋಗಿದೆ. ಅದು ಎತ್ತರದ ಧ್ವನಿಯಲ್ಲಿ ಕೂಗಿದ್ದಾನೆ ಅಂತ ಕವಿ ಹೇಳುತ್ತಾನೆ. ರಾವಣನಿಗೆ ತಕ್ಷಣ ಅನ್ನಿಸುತ್ತದೆ, ಮುಂದಿನ ನನ್ನ ಕಾರ್ಯಕ್ಕೆ ಸೀತಾಪಹಾರಕ್ಕೆ ಇದು ಸಂದರ್ಭ, ಸೂಚನೆ ಇದು. ಆದರೆ ಅದೇ ಸಂದರ್ಭದಲ್ಲಿ ರಾಮ ಅಯ್ಯೋ ಮೂರ್ಛೆ ಹೋದನಂತೆ. ಆ ಧ್ವನಿಯಿಂದ, ಒಂದು ಕ್ಷಣದ ಧ್ವನಿಯಿಂದ ಮೂರ್ಛೆ ಹೋಗ್ತಾನೆ. ಏನು ನಡೆದು ಹೋಯಿತು? ನಾನು ವಂಚಿಸಲ್ಪಟ್ಟೆ. ಹಾ ಸುಮಿತ್ರಾ ಸೂನು, ಹಾ ಸೀತಾ ಎಂಬ ಧ್ವನಿಯಿಂದ ನಾನು ವಂಚಿಸಲ್ಪಟ್ಟೆ. ಮಾಯಾಮೃಗ ಮೋಸ ಎಸಗಿತು ಅಂತ ರಾಮನಿಗೆ ಅನ್ನಿಸಿ ಆಯಿತು. ಏನೋ ಒಂದು ನಡೆಯಬಾರದ್ದು ನಡೆಯಿತು ಅಂತ ರಾಮನಿಗೆ ಗೊತ್ತಾಯಿತು. ಅದೇ ಕ್ಷಣದಲ್ಲಿ ಶ್ರೀರಾಮಚಂದ್ರಮನ ಮಹಾರಾಣಿ ಸೀತೆ ಶಿವ ಶಿವ ಅಂತ ರಾಮ ರಾಮ ಶಿವ ಶಿವ ಹೇಳ್ತಾ ಮೂರ್ಛಾವಸ್ಥೆಗೆ ಸಂದು ಹೋದ್ಲು. ಎಲ್ಲ ಒಂದು ಕ್ಷಣದಲ್ಲಿ ನಡೆದು ಹೋಗಿದೆ. ನಾವು ಅರಣ್ಯಕಾಂಡದ 9ನೇ ಸಂಧಿಯ ಕಡೆಗೆ ಸಾಗ್ತಾ ಇದ್ದೇವೆ. ಅವಸರವಾಗಿ ಕಪಟ ತಂತ್ರಿಯಾದಂತಹ ಮಾರೀಚನ ದೇಹವನ್ನು ಕಂಡು, ರಾಕ್ಷಸ ದೇಹವನ್ನು ಕಂಡು ರಾಮನಿಗೆ ಗೊತ್ತಾಯಿತು, ಇದು ಯಜ್ಞ ಸಂರಕ್ಷಣೆಯ ಸಂದರ್ಭದಲ್ಲಿ ನಾನು ಬ್ರಾಹ್ಮಣ ವೇಷದಿಂದ ಬಂದ, ಮುನಿ ವೇಷದಿಂದ ಬಂದವನನ್ನು ಮಾನವಾಸ್ತ್ರದಿಂದ ಹಾರಿಸಿದ್ದೇನೆ. ಅವನೇ ಅಲ್ಲೋ ಬಿದ್ದದ್ದಿಲ್ಲಿ.
ಅಲ್ಲಿ ಅವನಿಗೆ ಜೀವದಾನ ಮಾಡಿದ್ದೇನೆ. ಪುನಃ ನನ್ನನ್ನು ವಂಚಿಸುವುದಕ್ಕೆ ಬರುವಾಗ ನನಗೆ ಅವನನ್ನು ಕೊಲ್ಲದೆ ನಿರ್ವಾಹ ಇಲ್ಲ. ಆದರೆ ಅದು ಮುಖ್ಯ ಅಲ್ಲ. ಆದರೆ ನನ್ನದ್ದೇ ಧ್ವನಿಯಲ್ಲಿ, ರಾಮನ ಧ್ವನಿಯಲ್ಲಿ ಅವನು ಹೇಳಿದ್ದಾನೆ, ಅದು ವಿಷಯ. ಅಥವಾ ರಾಮನ ಧ್ವನಿಯಲ್ಲಿ ಕೇಳಿದೆ. ಮಾಯೆ ಏನನ್ನು ಮಾಡುತ್ತದೆ? ನೈಜವಲ್ಲದೆ ಇದ್ದದ್ದು ಮಾಯೆ, ಅದು ಕೃತಕ. ಸೀತೆಗೆ ಕೇಳುವಾಗ ಅದು ರಾಮನ ಧ್ವನಿಯಲ್ಲಿ ಕೇಳಿದೆ. ಹಾ ಲಕ್ಷ್ಮಣ, ಹಾ ಸೀತಾ ಎಂಬ ಧ್ವನಿ. ಅದು ರಾವಣನಿಗೆ ಕೇಳುವಾಗ ಮಾರೀಚನ ಧ್ವನಿಯಲ್ಲಿ ಕೇಳಿದೆ. ಅದು ರಾಮನಿಗೆ ಕೇಳುವಾಗ ಮಾರೀಚನ ಧ್ವನಿಯಲ್ಲಿ ಕೇಳಿದೆ. ಸೀತೆಗೆ ಕೇಳುವಾಗ ಅದು ರಾಮನ ಧ್ವನಿಯಲ್ಲಿ ಕೇಳಿದೆ. ಇದು ಮಾಯೆ, ಇದು ಮಾಯೆಯ ಅವಲಂಬನ. ಹಾಗಾದ ಕಾರಣ ಅವಸರವಾಗಿ ರಾಮ ಪರ್ಣಕುಟಿಯ ಕಡೆಗೆ ಹೆಜ್ಜೆ ಹಾಕ್ತಾನಂತೆ. ಸೀತೆಯ ಸ್ಥಿತಿಯನ್ನು ಕಡೆಗೆ ಸಾಗೋಣ. ಕೇಳಿದೆ ಸೌಮಿತ್ರಿ, ಕೇಳಿದೆ ಸೌಮಿತ್ರಿ, ಮಿತ್ರ ವಿಶಾಲ ವಂಶೋದ್ಭವನ ವಚನದ ಖಾಣಿಯನು. ಹಾ ಸೀತೆ, ಹಾ ಸೌಮಿತ್ರಿ ದುದನು ಕೇಳಿದೆ ಸೌಮಿತ್ರಿ. ಓಲೆಗಸ್ಥಿರವಾಗದೆಲೆ ಭೂಪಾಲನೇನಾದನೋ, ಮಹಾಗ್ನಿ ಜ್ವಾಲೆ ಜಠರದೊಳೇಳುತ್ತಿದೆ ತನಗೆಂದಳ ಸೀತೆ. ಕೇಳಿದೆ ಸೌಮಿತ್ರಿ. ಹತ್ತು ಹಲವು ಯೋಚನೆಗಳು ಸೀತಾಮಾತೆಯಲ್ಲಿ ಹೊರಳುವುದಕ್ಕೆ ಉರುಳುವುದಕ್ಕೆ ತೊಡಗಿತು. ಯಾಕೆ ನಾನು ಜಿಂಕೆಯನ್ನು ಅಪೇಕ್ಷೆ ಪಟ್ಟೆ? 13 ವರ್ಷಗಳಿಂದ ನನಗೆ ಇಲ್ಲದೇ ಇರುವಂಥ ಅಪೇಕ್ಷೆ ಯಾಕೆ ಬಂತು ಈಗ? ಯಾವುದನ್ನು ಬಯಸಲಿಲ್ಲ. 13 ವರ್ಷಗಳ ವನವಾಸದಲ್ಲಿ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳಲಿಲ್ಲ. ಒಂದು ಒಳ್ಳೆಯ ಉಡುಗೆ ಅಥವಾ ಆಭರಣವನ್ನು ಬಯಸಲಿಲ್ಲ. ನಿರಾಭರಣೆಯಾಗಿದ್ಲು. ಅನಸೂಯಾದೇವಿಯ ಒತ್ತಡಕ್ಕೆ ಮಣಿದು ಆ ಮಹಾತಾಯಿ ಆಭರಣವನ್ನು ತೊಡಿಸಿ ಕಳುಹಿಸಿದ್ದು. ಯಾವುದನ್ನು ಅಪೇಕ್ಷೆ ಪಡಲಿಲ್ಲ. ನನಗೆ ಯಾಕೆ ಅಪೇಕ್ಷೆ ಬಂತು? ಯಾಕೆ ನಾನು ಹಠ ಹಿಡದೆ? ನನಗೆ ತಂದು ಕೊಡಲೇಬೇಕು, ಇಲ್ಲದಿದ್ದರೆ ನಾನು ಕೇಶರಾಶಿಯನ್ನು, ಕೂದಲನ್ನು ಕುತ್ತಿಗೆಗೆ ಸುತ್ತಿ ಸಾಯ್ತೇನೆ ಅಂತ ಹೇಳಿ ಯಾಕೆ ಹೇಳಿದೆ ನಾನು? ಜಿಂಕೆ ತಂದು ಕೊಡದಿದ್ರೆ ಈವರೆಗೆ ಇಲ್ಲದೇ ಇರುವ ಹಠ ನನ್ನಲ್ಲಿ ಯಾಕೆ ಮೂಡಿತು? ಅಥವಾ ಲಕ್ಷ್ಮಣ ಮೈದುನ ಅವನು ಬಹಳ ಹೇಳಿದ್ದಾನೆ, ಇದು ಮಾಯೆ, ಇದು ರಾಕ್ಷಸರ ಮಾಯೆ, ಇದನ್ನು ಅಪೇಕ್ಷೆ ಪಡುವುದು ಒಳ್ಳೆಯದಲ್ಲ. ಆದರೂ ನಾನು ಲಕ್ಷ್ಮಣನ ಮಾತನ್ನು ಧಿಕ್ಕರಿಸಿ ಒತ್ತಾಯ ಮಾಡಿದೆ. ಜೀವಂತವಾಗಿ ತರಲಿಕ್ಕಾಗದೇ ಇದ್ರೂ ಕೊಂದಾದರೂ ತರಬೇಕು ಅಂತಾದ್ರೆ ನಾನು ಯಾಕೆ ಹೀಗೆ ಮಾಡಿದೆ? ತನ್ನ ಈ ಮಾಯೆಯ ಅಪೇಕ್ಷೆಯ ಅಥವಾ ಮಾಯೆಯ ಕುರಿತಾಗಿ, ಜಿಂಕೆಯ ಕುರಿತಾಗಿ ತನಗೆ ಬಂದಂತಹ ಮೋಹ, ತನಗೆ ಬಂದಂತಹ ಆಶೆಯ ಬಗೆಗೆ ಜಾನಕಿ ಬಹಳಷ್ಟು ತನ್ನಲ್ಲಿ ತಾನು ಸಂಕಟಪಟ್ಟಂತೆ ಆ ಮಾತನ್ನು ನೆನಪಿಸಿಕೊಂಡು, ವಿಧಿ ನನ್ನನ್ನು ಕಷ್ಟಕ್ಕೊಳಪಡಿಸಿತು. ನಾವು ಕೊನೆಗೆ ಬರುವುದು ಅಲ್ಲಿಗೆ, ವಿಧಿಯ ಕಡೆಗೆ ನಾವು ಬರ್ತೇವೆ. ತಕ್ಷಣ ಲಕ್ಷ್ಮಣನನ್ನು ಕರೀತಾಳೆ ಅವಳು. ಸೌಮಿತ್ರಿ, ಹಾ ಸೀತಾ, ಹಾ ಸೌಮಿತ್ರಿ ಎಂಬ ಧ್ವನಿ ನಿನಗೆ ಕೇಳಿತಾ? ರವಿಕುಲ ತಿಲಕನ ಮಾತಲ್ವ ಇದು? ರವಿಕುಲ ತಿಲಕನ ಸ್ವರ ಅಲ್ವ ಇದು? ಮತ್ತೆ ಬೇರೆ ಯಾವುದು? ಕೇಳಿದೀಯ ನೀನು? ನನ್ನ ಓಲೆ ಭಾಗ್ಯಕ್ಕೆ ಕಂಟಕ ಬಂತು ಅಂದ್ರೆ ರಾಮ ಬಹುಶಃ ಮರಣಿಸಿದನು ಅಂತ ಅನ್ನಿಸಿತು. ಹಾಗಾದ ಕಾರಣ ನನಗೆ ಉದರಾಗ್ನಿ, ನನ್ನ ಹೊಟ್ಟೆ ಜಠರದಲ್ಲಿ ಅಗ್ನಿಯ ಜ್ವಾಲೆ ಉರಿಯುತ್ತಿರುವ ಭಾಸವಾಗುತ್ತಾ ಉಂಟು ಅಂತ ಸೀತೆ ಹೇಳ್ತಾಳೆ. ಲಕ್ಷ್ಮಣದ ಸಮಾಧಾನದ ಮಾತುಗಳು, ಅವನ ಮನಸ್ಸಿನ ಸ್ಥಿತಿಯನ್ನು ಕೇಳೋಣ. ನಡುಗಿದನು ಸೌಮಿತ್ರಿ, ತಾನ ನುಡಿಯ ಕೇಳಿದು ಚಿತ್ತದಲಿಗೆ ಕಿತ್ತಡಕ್ಕೆ ಬಿದ್ದುದು ಬುದ್ಧಿಗೆ ಸಂಶಯಳಾಪ ತೊಡಚಿಕೊಂಡುದು ಮನವನುತ್ತರಗೊಡಲರಿಯದಿಗೆ ಮನವನುತ್ತರಗೊಡಲರಿಯದವ ನಿಜಗೆ ಕಂಗಳ
ಗುಡುಗುಡಿಸುವಷ್ಟುಗಳ ಅಳವನಿಗೆ ಬಾಗಿದನು ಶಿರವ. ಗುಡುಗುಡಿಸುವಷ್ಟುಗಳ ಲವನಿಗೆ ಬಾಗಿದನು ಶಿರವ. ಆ ದಯನೀಯ ಸ್ಥಿತಿಯಲ್ಲಿ ಕಣ್ಣೀರಿಳಿಸುತ್ತಾ ಬಡ್ಕೊಳ್ಳುತ್ತಾ ಸೀತೆ ಹೇಳ್ತಾಳೆ, ರಘುರಾಮನ ಧ್ವನಿ, ನನ್ನ ಹೊಟ್ಟೆಯಲ್ಲಿ ಬೆಂಕಿ ಸುರಿದ ಅನುಭವ ಆಗ್ತದೆ. ಅದಕ್ಕಿಂತ ಮುಖ್ಯವಾದದ್ದು ನನ್ನ ಓಲೆ ಕಳಚಿದ ಅನುಭವ ಆಗ್ತದೆ. ನನ್ನ ಓಲೆ ಕಳಚಿ ಬೀಳ್ತದೋ ಅಂತ ಆಗ್ತದೆ. ಅಂದ್ರೆ ತನಗೆ ವೈಧವ್ಯ ಬರ್ತದೋ ಸೀತೆಯ ಮಾತು. ವಿವೇಕಿಯಾದಂತಹ ಲಕ್ಷ್ಮಣ ಆ ಮಾತಿನಿಂದ ಅವನ ಮನಸ್ಸಿನಲ್ಲಿ ನಡುಗಿದನಂತೆ. ಸೀತೆಯೇ ಹೇಳಿದ ಮಾತು ನಂಬಲಿಕ್ಕಾಗಲಿಲ್ಲ. ಬುದ್ಧಿ ಮತ್ತು ಮನಸ್ಸಿನ ತೊಳಲಾಟದಲ್ಲಿ ಬಿದ್ದ ಅಂತ ಕವಿ ಹೇಳ್ತಾನೆ. ಬುದ್ಧಿ ಒಪ್ಪುವುದಿಲ್ಲ, ರಾಮನ ಸೋಲು, ರಾಮನ ಸಾವು, ರಾಮನ ದಯನೀಯ ಸ್ಥಿತಿ ಲಕ್ಷ್ಮಣನಿಗೆ ಬುದ್ಧಿಯಿಂದ ಒಪ್ಪಲಿಕ್ಕೆ ಬರುವುದಿಲ್ಲ. ಆದರೆ ಸೀತೆಯ ದುಃಖದ ಭಾವವನ್ನು ಕಂಡು ಭಾವ ಹೇಳ್ತದೆ. ಭಾವ ಹೇಳ್ತದೆ, ಓಲೆ ಭಾಗ್ಯ ಹೋಗ್ತದೆ, ನನಗೆ ಬೆಂಕಿಯನ್ನು ಸುರಿದ ಹಾಗಾಗ್ತದೆ ಜಠರಕ್ಕೆ. ರಾಮ ಇನ್ನಿಲ್ಲ ಎಂಬ ಭಾವ ಸೀತೆಯ ದುಃಖ ಲಕ್ಷ್ಮಣನನ್ನು ನಡುಗಿಸಿತಂತೆ ಅವನನ್ನು. ಆದರೆ ಅವನ ಮನಸ್ಸು ಒಪ್ಪುವುದಿಲ್ಲ ಅಂತಂದ್ರೆ ಬುದ್ಧಿಯ ತೊಳಲಾಟದಲ್ಲಿ ಅಂತ ಕವಿ ಹೇಳ್ತಾನೆ. ಅರಣ್ಯದಿಂದ ಕೇಳಿ ಬಂದಂತಹ ಸಂಶಯಾಸ್ಪದ ಧ್ವನಿ, ಸಂಶಯಾಳಾಪ ಅಂತ ಹೇಳ್ತಾನೆ ಕವಿ. ಸಂಶಯದ ಧ್ವನಿ ಒಪ್ಪಲಿಕ್ಕಾಗುವುದಿಲ್ಲ. ಅದು ಸಂಶಯ ಬರುವುದು ಯಾವಾಗ? ಬುದ್ಧಿ ಮತ್ತು ಭಾವದ ಜೊತೆಗೆ ತೊಳಲಾಟ ಹೊಯ್ಕೈಯಾದಾಗ ನಮಗೆ ಸಂಶಯ ಬರುವುದು, ಹೌದಾ ಅಲ್ವೋ ಅಂತ. ಬುದ್ಧಿ ಒಪ್ಪುವುದಿಲ್ಲ, ಮನಸ್ಸು ಒಪ್ಪುತ್ತದೆ. ಇದು ತೊಳಲಾಟದಲ್ಲಿ ಅವ ಇದ್ದ ಆ ಸಂದರ್ಭದಲ್ಲಿ. ಮಾತು ಬುದ್ಧಿಯಲ್ಲಿ ಸಿಲುಕಿಕೊಂಡಿತು ಅಂತ ಕವಿ ಹೇಳ್ತಾನೆ. ಸೀತೆಗೆ ಉತ್ತರ ಕೊಡಲು ಏನು ಉತ್ತರ ಕೊಡುವುದು ಆ ಸಂದರ್ಭದಲ್ಲಿ? ಅತೀವ ಭಾವುಕತೆಗೆ ನಾವು ಒಳಗಾದಾಗ ಯಾವ ಸತ್ಯವನ್ನು ಹೇಳಿದರೂ ಅವಾಗ ಅದು ಮನಸ್ಸಿಗೆ ಸಹ್ಯ ಆಗೋದಿಲ್ಲ, ಮನಸ್ಸು ಒಪ್ಪುವುದಿಲ್ಲ ಅದನ್ನು. ಯಾಕಂದ್ರೆ ಭಾವದ ಹೊಯ್ಲಿನಲ್ಲಿ ಸಾಕ್ತಾ ಇರ್ತೇವೆ ನಾವು ಆ ಸಂದರ್ಭದಲ್ಲಿ. ಹಾಗೆ ಗುಳಗುಳನೆ ಅತ್ತ ಕಣ್ಣೀರಿಳಿಸಿದ ಲಕ್ಷ್ಮಣ. ಏನು ಮಾಡುವುದು? ಅಸಹಾಯಕ ಸ್ಥಿತಿ. ಸೀತೆ ಹೇಳಿದರೆ ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ ಅಂತ ಅವನಿಗೆ ಅನ್ನಿಸಿತು. ಲಕ್ಷ್ಮಣನ ದುಃಖ, ಲಕ್ಷ್ಮಣನ ನಡುಕ, ಲಕ್ಷ್ಮಣನ ತೊಳಲಾಟವನ್ನು ಕಂಡು, ಭಾವನೆಯನ್ನು ಕಂಡು ಸೀತೆ ಏನು ಹೇಳ್ತಾಳೆ ನೋಡಿ. ಅಕಟ ಲಕ್ಷ್ಮಣ ದೇವ ರಘುನಾಯಕನ ಮರಣದ ನುಡಿ ನಿನಗೆ ರಂಜಕವೇ ರಾಗವೇ ರಹಿಯೇ ರಸಭಾವಕವೇ ರುಚಿಕರವೇ. ರಘುನಾಯಕನ ಮರಣದ ನುಡಿ ನಿನಗೆ ರಂಜಕವೇ ರಾಗವೇ ರಹಿಯೇ ರಸಭಾವಕವೇ ರುಚಿಕರವೇ. ವಿಕಳಗೊಂಡುದೆ ವಿಷಯವೆನ್ನಲಿ ಯುಕುತಿಯ ತರವೇನು ಸಾಪತ್ನಕ ವಿವೇಕಕ್ಕೆ ಸೊಗಸ ತಂದೆಯದಳು ಇಂದು ಮುಖಿ. ಅಕಟ ಅಕಟ ಕಾವ್ಯಶ್ರೀಯವರ ಪ್ರಸ್ತುತಿಯಲ್ಲಿ ವ್ಯಾಖ್ಯಾನ ಬೇಡ ಅಂತ ನನಗನ್ನಿಸ್ತದೆ. ಸೀತೆಯ ಸ್ಥಿತಿ, ಲಕ್ಷ್ಮಣನನ್ನು ಹಾಗೆ ಹೇಳಬೇಕು ಅಂತ ಸೀತೆಗಿದ್ದದ್ದಲ್ಲ, ನಾವು ಅದನ್ನು ಗಮನಿಸಬೇಕು. ರಾಮನ ಅಗಲುವಿಕೆ, ತಾನು ಆ ಧ್ವನಿಯಲ್ಲಿ, ರಾಮನ ಧ್ವನಿಯಲ್ಲಿ, ಹಾ ಲಕ್ಷ್ಮಣ ಹಾ ಸೀತಾ ಎಂಬ ಮಾರ್ಮಿಕವಾದಂತಹ ಧ್ವನಿಯಲ್ಲಿ, ದಯನೀಯ ಸ್ಥಿತಿಯಲ್ಲಿ ಸೀತೆಯಲ್ಲಿ ಹುಟ್ಟಿದ ಭಾವನೆ ಇದು. ಏನಾಡೀತು ನೋಡಿ.
ರಘುನಾಯಕನ ಮರಣದ ನುಡಿ ನಿನಗೆ ರಂಜಕವೇ, ರಾಗವೇ, ರಸಭಾವವೇ, ರುಚಿಕರವೇ. ಏನು ತೊರವೆ ಪ್ರಯೋಗಿಸಿದ ಸಾಹಿತ್ಯದ ಸರಣಿ ನೋಡಿ ಕರುಣಾರಸದಲ್ಲಿ. ಅವನ ಮರಣದ ನುಡಿ ನಿನಗೆ ಮೋಹವ ಹೇಳು, ನಿನಗೆ ಸಂತೋಷವ ಹೇಳು. ರಾಮ ಸಾಯುವುದು ಒಂದು ರೀತಿಯ ತಿವಿತ. ಇದು ತಿವಿಬೇಕು ಅಂತ ತಿವಿದದ್ದಲ್ಲ, ಆ ಸಂದರ್ಭದ ಭಾವದ ಆಸ್ಫೋಟ. ಅದು ಭಾವದ ದುಃಖದ ಕರುಣಾರಸದ ಲಹರಿ ಅದು ಸಾಗಿದೆ. ಕವಿ ಕರುಣಾರಸದ ವಿಲಾಸವನ್ನು ಸಾಹಿತ್ಯದಲ್ಲಿ ನಾವು ಕಾಣಬಹುದು. ಇಲ್ಲಿ ಅದು ಹೇಳ್ತಾಳೆ ಅವಳು. ಸೊಗಸೆ ರಸವತ್ತಾದುದೇ ರುಚಿಕರವೇ. ಮುಂದಿನ ಮಾತು ಅತ್ಯಂತ ಮಾರ್ಮಿಕವಾದದ್ದು. ಸಾಮಾನ್ಯ ಯಾರು ನಿಲ್ಲಿಕ್ಕಿಲ್ಲ ಮಾತಿಗೆ. ಏನು ಹೇಳ್ತಾಳೆ ಅಂದ್ರೆ ಮುಂದಿನ ಅದರಲ್ಲಿ, ನಿನಗೆ ಸವತಿಯ ಮಗನ ಬುದ್ಧಿ ಹುಟ್ಟಿತೆ. ನೋಡಿ, ಪಟ್ಟಾಭಿಷೇಕದ ಸಿದ್ಧತೆಯಲ್ಲಿ ಇರುವಾಗ ಅದನ್ನು ಆಕ್ಷೇಪಿಸಿ ರಾಮ ವನವಾಸಿ ಆಗುವುದಕ್ಕೆ ಕಾರಣ ಕೈಕೇಯಿ. ಕೌಸಲ್ಯಾದೇವಿಯ ಸವತಿ ಕೈಕೇಯಿ, ಸವತಿಯ ಮಗ ಭರತ. ನೋಡಿ, ನೆನಪಿಸಿಕೊಂಡು ಭರತನಿಗೆ ಪಟ್ಟ ಅಂತ ಬಂದ ಕಾರಣ ವನವಾಸ ಆದದ್ದಲ್ವೋ? ಹಾಗಾದ ಕಾರಣ ಸವತಿಯ ಮಗನ ಬುದ್ಧಿ ಹುಟ್ಟಿತೆ. ಆ ಸಂದರ್ಭದಲ್ಲಿ ಭರತ ಚಿತ್ರಕೂಟಕ್ಕೆ ಬಂದ ಭ್ರಾತೃ ಪ್ರೇಮವು ಮರೆತು ಹೋಯಿತು. ಇದು ಭಾವುಕತೆ. ರಾಮ ಸೀತೆಯರಲ್ಲಿದ್ದಂತಹ ಅನಿಯೋಜ್ಯವಾದ ಲಕ್ಷ್ಮೀನಾರಾಯಣರ ಅಥವಾ ಶಿವಶಿವೆಯರ ಬ್ರಹ್ಮವಾಣಿಯರ ದಾಂಪತ್ಯವನ್ನು ಅದು ಹೇಳುತ್ತದೆ. ಹಾಲಿಗೂ ನೀರಿಗೂ ಇದ್ದಂತಹ ಅವಲಂಬನ ಒಡನಾಟವನ್ನದು ಹೇಳ್ತಾರೆ. ಅದು ನಿನಗೆ ಸೊಗಸೆ. ಪ್ರಶ್ನಿಸ್ತಾಳೆ ಸೀತೆ, ಏನು ಮಾಡಬೇಕು ಲಕ್ಷ್ಮಣ ಹೇಳಿ. ಸಾವರಿಸಿಕೊಂಡು ಲಕ್ಷ್ಮಣನ ಮಾತನ್ನು ಕೇಳುವ. ತಾಯೇ ಚಿತ್ತೈಸು, ತಾಯೇ ಚಿತ್ತೈಸಕಟ ರಾಘವರಾಯ ನಾರ್ಯದರಿಯಲ ವಾತಾಯುವಿನ ಮಾತೈಸೆ ಮಾತಲ್ಲಿದು ಮಹೀಪತಿಯ ಮಾಯೆಯನು ಮಿಕ್ಕಾದಿ ಪುರುಷನ ಕಾಯದರಿಯದ ವಿವೇಕ ಸ್ಥಾಯಿ. ಮಹೀಪತಿಯ ಮಾಯೆಯನು ಮಿಕ್ಕಾದಿ ಆದಿ ಪುರುಷನ ಕಾಯದರಿಯದ ವಿವೇಕ ಸ್ಥಾಯಿ. ತಾಮಸ ಬುದ್ಧಿ ನಿಮಗೇಕೆ ವಿವೇಕ ಸ್ಥಾಯಿ ಅರಿಯದ ತಾಮಸ ಬುದ್ಧಿ ನಿಮಗೇಕದ ನವನಿಜಯ. ಅರಿಯದ ಈ ಬುದ್ಧಿ ನಿಮಗೇಕದನು. ಬಹಳ ಸಂಯಮಿಯಾಗಿ, ಸಿಟ್ಟು ಮಾಡದೆ ಅಥವಾ ಭಾವಕ್ಕೆ ಒಳಗಾಗದೆ, ಎಂಥವನಿಗೂ ಸಿಟ್ಟು ಬರಬೇಕು, ಅಯೋಮಯ ಆಗಬೇಕು ಸನ್ನಿವೇಶ. ತುಂಬ ಸ್ಥಿತಪ್ರಜ್ಞನಾಗಿ ಲಕ್ಷ್ಮಣ ಆಡ್ತಾನೆ. ವನವಾಸದ ಉದ್ದಕ್ಕೂ ಯಾವಾಗ ಅಯೋಧ್ಯೆಯನ್ನು ಹೊರಟು ಬಂದಿದ್ದಾನೆ, ಪೊಡವಿ ಕೈಕೆಗೆ ಮಾರಿ ಹೋಯಿತೋ, ರಾಮನ ಸಮಾಧಾನದ ಮಾತುಗಳನ್ನು ಕೇಳಿ ಭರತ ಬರುವಂತಹ ಒಂದು ಸಂದರ್ಭದಲ್ಲಿ ಭರತನನ್ನು ಕೊಲ್ತೇನೆ ಅಂತ ಹೇಳಿದ ಲಕ್ಷ್ಮಣ, ಭರತಸ್ಯ ವದೇ ದೋಷಂ ನಾಹಂ ಪಶ್ಯಾಮಿ ರಾಘವ. ಅಲ್ಲಿಯೂ ರಾಮನ ಸಾಂತ್ವನದ ಮಾತುಗಳು, ಆ ಮೇಲಿನ ಲಕ್ಷ್ಮಣನ ಸಮಾಧಾನ, ಸಾವಧಾನ ಚಿತ್ತವನ್ನು ನಾವು ಗಮನಿಸಬೇಕಿಲ್ಲಿ. ಒಂದು ದೇಹವನ್ನು ಅನುಸರಿಸುವ ನೆರಳಿನ ಹಾಗೆ ಸಾಗುವಂತಹ ಕಾವ್ಯದ ಮಹಾನಾಯಕನ ಜೊತೆಗೆ ಸಾಗುವ ಒಂದು ಪಾತ್ರ ಲಕ್ಷ್ಮಣ. ಅಸಹನೀಯ ವೇದನೆಯ ಒಂದು ಸಂದರ್ಭ ಇದು. ಅವ ಹೇಳ್ತಾನೆ, ಇದನ್ನು ಗಮನಿಸಿ ಅಮ್ಮ ತಾಯೇ, ಚಿತ್ತವಿಟ್ಟು ಗಮನಿಸಿ. ಮನಸ್ಸಿನ ಯಾವುದೋ ವಿಕಾರಕ್ಕೆ, ಚಿತ್ತ ವಿಕಾರಕ್ಕೆ ತಾವು ಒಳಗಾಗಬಾರದು ಅಂತ ಹೇಳ್ತಾನೆ. ರಾಘವರಾಯ ನಾನೆಂದು ತಿಳಿದು ನೋಡಿ.
ರಾಮ ಯಾರು? ಇದೊಮ್ಮೆ ವಿವೇಚಿಸಬೇಕು, ತಾವು ತಿಳಿಬೇಕು. ಇದು ಜಿಂಕೆಯ ಮಾತು, ಇದು ಜಿಂಕೆಯ ಸ್ವರ, ಇದು ರಾಮನ ಸ್ವರವಲ್ಲ. ಅಂದರೆ ಮಾಯೆ ಅಂತ ಅರ್ಥ ಅಲ್ಲಿ, ಹಾಗೆ ತಗೊಳ್ಬೇಕು. ಮಾಯೆಯನ್ನು ಗೆದ್ದ ಆದಿಪುರುಷ ಅಥವಾ ಮಾಯೆಯನ್ನು ಸ್ವಾಧೀನೀಕರಿಸಿದ ಮಹಾಪುರುಷ ಆದಿಪುರುಷ ಅಥವಾ ಮಾಯೆಯನ್ನು ಮೀರಿ ನಿಂತ ಆದಿಪುರುಷ ಎಲ್ಲವೂ ಹೌದು. ಮಾಯೆಯನ್ನು ಸ್ವಾಧೀನೀಕರಿಸಿದ, ಮಾಯೆಯನ್ನು ಗೆದ್ದ, ಮಾಯೆಯನ್ನು ಮೀರಿದ ಭಗವಂತ ಇವನು ಆದಿಪುರುಷ ಅಂತ ಹೇಳ್ತಾನೆ ಅವ. ಮಹೀಪತಿಯ ಅಲ್ಲ, ಮಾಯೆಯನ್ನು ಮಿಕ್ಕಾದಿಪುರುಷ, ಮೀರಿ ನಿಂತಹ ಆದಿಪುರುಷ ಅಂತ ಕವಿ ಹೇಳ್ತಾನೆ. ಆ ದೇಹವೆಂದು ತಿಳಿಬೇಕು. ಇದನ್ನು ಕೇವಲ ದಶರಥನ ಮಗ ಅಂತ ತಿಳಿಯುವುದಲ್ಲ. ಅಂದ್ರೆ ತನ್ನ ಗಂಡ ಈ ಭಾವದಿಂದ ಅಲ್ಲ, ಆದಿಪುರುಷ ಅಂತ ತಿಳಿಬೇಕು. ಅಂದ್ರೆ ಶ್ರೀಮನ್ನಾರಾಯಣ ತಿಳಿಬೇಕು. ತಿಳಿಯದೆ ಅವಿವೇಕದ ತಾಮಸ ಬುದ್ಧಿ ಯಾಕೆ ಅಂತ ಲಕ್ಷ್ಮಣ ತುಂಬಾ ಸಮಾಧಾನದಲ್ಲಿ ಹೇಳ್ತಾನೆ. ನಿಮಗೆ ಯಾಕೆ ಬಂತು ತಾಯಿ ಇದು? ಯಾರು ರಾಮ? ರಾಮ ಅಳಿದರೆ ಬ್ರಹ್ಮ, ಇಂದ್ರ ಮೊದಲಾದವರು ಉಳಿಯುತ್ತಾರೆಯೋ? ಎಲ್ಲರೂ ಶ್ರೀಮನ್ನಾರಾಯಣನ ಅಂದ್ರೆ ಆದಿನಾರಾಯಣನನ್ನು ಅವಲಂಬಿಸಿಕೊಂಡು ನಿಂತಿದ್ದಾರೆ. ಶ್ರೀಮನ್ನಾರಾಯಣನ ನಾಭಿಕಮಲದಲ್ಲಿ ಬ್ರಹ್ಮ, ಶ್ರೀಮನ್ನಾರಾಯಣದಲ್ಲಿ ಅಭೇದ ಕಲ್ಪನೆಯಿಂದ ಐಕ್ಯಗೊಂಡಂತಹ ಶಿವ, ಹರಿಹರರಲ್ಲಿ ಅಭೇದ. ಇಂದ್ರಾದಿ ದೇವತೆಗಳು ಯಾರು? ಎಲ್ಲರೂ ನಾರಾಯಣನನ್ನು ಅವಲಂಬಿಸಿಕೊಂಡಿದ್ದಾರೆ. ಉಪೇಂದ್ರ ಅಂದ್ರೆ ಯಾರು? ಇಂದ್ರ ಸ್ಯೋಪರಿ, ಇಂದ್ರನಿಗಿಂತ ಎತ್ತರದಲ್ಲಿರುವವನು ಉಪೇಂದ್ರ. ಈ ಅರ್ಥದಲ್ಲಿ ಅವ ಹೇಳ್ತಾನೆ, ವಾಯು, ಅಗ್ನಿ, ಸಾಗರ, ಭೂಮಿ, ಆಕಾಶ, ಯಾವುದು ಪಂಚಭೂತಗಳಿದೆ ಇದು ಎಲ್ಲವೂ, ಇದು ಆಕಾಶಗಳು ಯಾವುದು, ಇದೆಲ್ಲವೂ ಭಗವಂತನನ್ನು, ಆದಿಪುರುಷನನ್ನು ಅವಲಂಬಿಸಿಕೊಂಡಿದೆ. ಅವನಿಂದಲೇ ಎಲ್ಲವೂ. ನೀವು ಮಾನವ ಸ್ತ್ರೀಯೇ, ನಿಮ್ಮನ್ನು ನೀವು ತಿಳಿದುಕೊಳ್ಳಿ ಅಂತ ಹೇಳ್ತಾನೆ ಸೀತೆ ಹತ್ರ. ನೀವು ಮಾನವ ಸ್ತ್ರೀ ಅಲ್ಲ. ಲೋಕದ ಕಣ್ಣಿಗೆ ರಾಮನ ಹೆಂಡತಿ ಸೀತೆ, ದಶರಥನ ಸೊಸೆ, ಜನಕನ ಸಾಕುಮಗಳು. ಆದ್ರೆ ನೀವು ಯಾರು ಅಂತ ತಿಳಿರಿ ಅಂತ ಹೇಳ್ತಾನೆ ಅವ. ಅಂದ್ರೆ ಲಕ್ಷ್ಮೀನಾರಾಯಣರು ಎಂಬ ಅರ್ಥವನ್ನು ಹುಟ್ಟಿಸುವ ರೀತಿಯಲ್ಲಿ ಲಕ್ಷ್ಮಣ ಇಲ್ಲಿ ಧೈರ್ಯದ ಮಾತುಗಳನ್ನು ಹೇಳ್ತಾನೆ. ಕಪಟ ಜಿಂಕೆಯದು. ಆ ಜಿಂಕೆ ಬಾಣವೆಂಬ ಹರಿತವಾದ ಆಯುಧಕ್ಕೆ, ಅದರ ಅಗ್ನಿಗೆ ಅದು ಸುಟ್ಟು ಹೋಗಿದೆ. ಜಿಂಕೆ ಸತ್ತು ಹೋಗಿದೆ. ಆ ಕಾರಣದಿಂದ ಅದು ಸಾಯುವ ಸಮಯದಲ್ಲಿ ಅಸುರ ಶರೀರದಿಂದ ಹೊರಟಂತಹ ಶಬ್ದ ಅದು ಅಂತ ಲಕ್ಷ್ಮಣ ಹೇಳ್ತಾನೆ. ಸಾಯುವ ಸ್ಥಿತಿಯಲ್ಲಿ ಅದು ಹೇಳಿದೆ. ಹಾಗಾದ್ರೆ ರಘುನಾಥನಿಗೆ ಆ ಸ್ಥಿತಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಕಾರ್ಯವನ್ನು ಚ್ಯುತಿ ಇಲ್ಲದೆ ಮಾಡುವಂತಹ ಅಚ್ಯುತನ ಭುವನಸ್ತುತ ಅಂತ ಹೇಳ್ತಾನೆ. ಅಚ್ಯುತವ. ಹಾಗಾದ ಕಾರಣ ಇಡೀ ಲೋಕದಲ್ಲಿ ಅವನು ರಘುಪತಿಗೆ ಕೊಲೆ ಎನ್ನುವುದಿಲ್ಲ. ಪರಿಶುದ್ಧನಾದಂತಹ, ಅಚ್ಯುತನಾದಂತಹ, ಜಗದ್ವಂದ್ಯನಾದಂತಹ ರಾಮ ಅವನ ಧ್ವನಿಯಲ್ಲ. ಅವನಿಗೆ ಏನೂ ಆಗಲಿಲ್ಲ. ಆ ರಾಮನನ್ನು ನಿಮಗೆ ನಾನು ತೋರಿಸ್ತೇನಮ್ಮ, ಅವಸರ ಮಾಡಬೇಡಿ, ಸ್ವಲ್ಪ ಸಮಯ ಕೊಡಿ ಅಂತ ಲಕ್ಷ್ಮಣ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಆದರೂ ಹಗ್ಗವನ್ನು ಕಂಡಾಗ ಹಾವು ಎಂಬ ಭ್ರಮೆಯಲ್ಲಿ ಕತ್ತಲೆಯಲ್ಲಿ ಬೊಬ್ಬೆ ಹೊಡೆದಾಗೆ, ಹಾಗೆ ಭ್ರಮ ಬರಬೇಕಿದ್ರೆ ಹಾವನ್ನು ನೋಡಿರಬೇಕು ಮಾತ್ರ. ಇದು ಮಿಥ್ಯಾಜ್ಞಾನ. ಸೀತೆಯ ಮಿಥ್ಯಾಜ್ಞಾನವನ್ನು ಕೇಳೋಣ. ಅಕಟ ಲಕ್ಷ್ಮಣ ದೇವ ಪ್ರತ್ಯಕ್ಷಕ್ಕೆ ಪ್ರಮಾಣವದೇಕೆ ಪರಮಾತ್ಮಕ ಪರಾಪರನದು ನಿರ್ಭಾಯಾರಲೇಕೆ ಯೋಕೋ ತೆಗೆದು ಮರೆಯಲ್ಲವೇ ಕೌಳಿಕದ ಮಾತೆ ಕೆವನೊಡನೆ ಸಾಕಟ ಕೌಳಿಕದ ಮಾತೆ ಕೆವನೊಡನೆ ಸಾಕು ಸಾಕಟ ಗಂಡನ ಕೊಂಡು ಬಾ ಹೋಗಿದಳ್ ಇಂದು ಮುಖಿ ಕೌಳಿಕದ ಮಾತೆ ಕೆನ್ನೊಡನೆ ಸಾಕಟ ಗಂಡನ ಕೊಂಡು ಬಾ ಸೌಮಿತ್ರಿ ಹೋಗಿದಳ್ ಇಂದು ಮುಖಿ ಕೊಂಡು ಬಾ ಪತಿಯ
ಎರಡು ಮಾತನ್ನು ಪ್ರಧಾನವಾಗಿ ಲಕ್ಷ್ಮಣ ಹೇಳಿದ್ದಾನೆ. ಒಂದು ಹತಿ ಎನ್ನುವಂತಹದ್ದು, ಕೊಲೆ ಎನ್ನುವಂತಹದ್ದು, ಸಾವು ಎನ್ನುವಂತಹದ್ದು ರಘು ಕ್ಷಿತಿನಾಥನಿಗೆ ಎಲ್ಲಿ ಅಂತ ಕೇಳ್ತಾನೆ. ಅವನಿಗೆ ಸಾವುಂಟ. ರಾಮನನ್ನು ಒಬ್ರು ಕೊಂದಿದ್ದಾರೆ, ಕೊಲೆ ಎನ್ನುವುದನ್ನು ನಂಬುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ ಅಚ್ಯುತ. ಮಾಯೆಗೆ ಒಳಗಾದಂತಹ ಸೀತೆ. ಅಯ್ಯೋ ಲಕ್ಷ್ಮಣ, ಏನು ಹೇಳ್ತೀನಿ ನೀನು ಹೇಳ್ತಾಳೆ. ಏನು ಹೇಳುತ್ತೆ ನೀನು? ಪ್ರತ್ಯಕ್ಷಕ್ಕೆ ಪ್ರಮಾಣ ಯಾಕೆ? ನನ್ನ ಕಿವಿಯಿಂದ ಕೇಳಿದೆ ರಾಮನ ಧ್ವನಿ. ಅದು ರಾಮನ ಧ್ವನಿ ಏನು ಹೇಗೆ ಅಂತ ನೀ ಹೇಳಬೇಕ ಲಕ್ಷ್ಮಣ. ದೀರ್ಘವಾದಂತಹ ನಮ್ಮ ದಾಂಪತ್ಯ, ರಾಮನ ಸಹವಾಸ, ನಾವು ಗಂಡ ಹೆಂಡತಿ. ರಾಮನ ಧ್ವನಿ ನನಗೆ ಗೊತ್ತಿಲ್ವ? ನೀ ಹೇಳಬೇಕಾ? ಪ್ರತ್ಯಕ್ಷಕ್ಕೆ ಪ್ರಮಾಣ ಯಾಕೆ? ನಾವು ಕೇಳಿದೇನಲ್ಲ ನನ್ನ ಕಿವಿಗೆ. ಹಾ ಲಕ್ಷ್ಮಣ, ಹಾ ಸೀತಾ ಎಂಬ ಧ್ವನಿ ಕೇಳಿದೆ ಅವಳಿಗೆ. ಅದು ರಾಮನದ್ದೇ ಧ್ವನಿ. ಮಾಯೆ ಸಹಜವಾದಂತಹ ಮಾಯೆ ಅಥವಾ ಮಾಯೆ ಸಹಜವಾದ ಧ್ವನಿಯನ್ನು ಧ್ವನಿಸಿತ್ತು. ಎರಡು ಹೌದದು. ಆ ಕಾರಣದಿಂದ ಸುಮ್ಮನೆ ನೀನು ಪರಮಾತ್ಮ, ಪರಾತ್ಪರ, ಆದಿವಿ ಪುರುಷ ಎಲ್ಲ ಯಾಕೆ ಇದು ನನ್ನ ಹತ್ರ ಅದು ಹೇಳಬೇಕಾಗಿಲ್ಲ. ರಾಮನನ್ನು ಹೊಗಳಿ ನನಗೆ ಆಸೆಯನ್ನು ಹುಟ್ಟಿಸಬೇಡ. ಅವ ಹೇಳ್ತಾನೆ, ನಾನು ಸ್ವಲ್ಪ ಸಮಯದಲ್ಲಿ ಅಚ್ಯುತನನ್ನು ಅಂದರೆ ರಾಮನನ್ನು ತೋರಿಸ್ತೇನೆ ಅಂತ ಹೇಳ್ತಾನೆ. ನನಗೆ ನೀನು ದೇವರು, ಪರಾತ್ಪರ, ಅನಂತ, ಅಚ್ಯುತ ಇದೆಲ್ಲ ಹೇಳಬೇಡ. ನನಗೆ ನನ್ನಲ್ಲಿ ಆಸೆ ಹುಟ್ಟಿಸಬೇಡ ನೀನು ಅಂತ ಹೇಳ್ತಾಳೆ. ಸತ್ಯವನ್ನು ಯಾಕೆ? ಯುಕ್ತಿಯ ಮಾತಿನಿಂದ, ಯುಕ್ತಾಯುಕ್ತ ವಿವೇಚನೆಯಿಂದ, ಕೌಳಿಕದ ಮಾತಿನಿಂದ. ನೋಡಿ, ಸ್ಪಷ್ಟ ಹೇಳಿದವಳು ಮೋಸದ ಮಾತಿನಿಂದ. ಕೌಳಿಕದ ಮಾತು, ಕವಿಯ ಸಾಹಿತ್ಯವನ್ನು ಗಮನಿಸಿ. ಕೌಳಿಕದ ಮಾತೇಕೆ? ನನ್ನ ಹತ್ರ ಮೋಸದ ಮಾತು ಯಾಕೆ ನೀನು ಹೇಳ್ತೀನಿ? ನೀನು ಸುಳ್ಳು ಯಾಕೆ ಆಡುತ್ತಿದ್ದಿ ನೀನು ಅಂತ ಹೇಳ್ತಾಳೆ ಅವಳು. ಹಾಗಾದ ಕಾರಣ ನನ್ನ ಎಲೆ ಮನೆಗೆ ಬೆಂಕಿ ಹಚ್ಚಿ ನಾ ಪ್ರಾಣ ಬಿಡ್ತೇನೆ. ನನಗೆ ರಾಮನನ್ನು ನೋಡಬೇಕು, ಆದರೆ ನೋಡ್ಲಿಕ್ಕೆ ಅವಕಾಶ ಇಲ್ಲ. ರಾಮನ ಧ್ವನಿ, ರಾಮನಿಗೆ ಏನು ಅವಘಡ ಸಂದು ಹೋಗಿದೆ. ನಾನು ಬದುಕುತ್ತೇನೆ ಅಂತ ನೀನು ತಿಳಿಯುವುದಿಲ್ಲ. ಒಂದು ವೇಳೆ ಅಲ್ಲದಿದ್ರೆ ತಾನು ವಿಷ ತೆಕ್ಕೊಳ್ತೇನೆ ಅಂತ ಹೇಳ್ತಾಳೆ. ಕೇಳೋಣ. ವಿಷವ ಕೊಂಬೆನು ತಾರದಿರಲಿ, ವಸತಿ ಗುರಿಯನು ಚಾಚಿ, ಜೀವವ ಬಿಸುಡುವೆನು ಬೀಳುವೆನು ಘಾತೋದಕದ ಕೂಪದಲ್ಲಿ. ರಸನೆಯನು ಕಿತ್ತಸುವನಿನ ಗೊಪ್ಪಿಸುವೆನೆಂದಾಕ್ಷೇಪ ಮುಖದುಬ್ಬಸದ ರೋಷಾವೇಶದಲ್ಲಿ ಗಜರಿದಳು ಲಕ್ಷ್ಮಣನ. ಗಜರಿದಳು ಲಕ್ಷ್ಮಣನ. ಮತ್ತು ಬಾವುಕಳಾಗಿ ಹೇಳ್ತಾರೆ, ವಿಷವ ಕೊಂಬೇನು, ನಾನು ವಿಷ ಕುಡಿದು ಸಾಯ್ತೇನೆ ಲಕ್ಷ್ಮಣ. ನಾ ಬದುಕುತ್ತೇನೆ ಅಂತ ನೀನು ತಿಳಿಯುವುದೇ ಬೇಡ. ಅಲ್ಲ, ಆಳವಾದಂತಹ ಬಾವಿಗೆ ಬೀಳುತ್ತೇನೆ ನಾನು. ಬಾವಿಗೆ ಬಿದ್ದಾದ್ರೂ ನಾನು ಸಾಯ್ತೇನೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳ್ತಾಳೆ. ಅಥವಾ ನಾಲಿಗೆಯನ್ನು ಕಿತ್ತುಕೊಂಡು, ನಾಲಿಗೆಯನ್ನು ಎಳೆದು ಕೊಯ್ದುಕೊಂಡು ನಾನು ಪ್ರಾಣ ಬಿಡುತ್ತೇನೆ. ಒಂದು ಮಾಯೆಯ ಆವರಣದಿಂದ ಮಾಯೆ ಮುಸುಕಿದಾಗ ಎಂತಹ ವಿಪರೀತ ಕಲ್ಪನೆಗಳು ಬರ್ತದೆ ಅಂತ ನಾವು ಆಲೋಚನೆ ಮಾಡಬೇಕಿಲ್ಲ. ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಎಲ್ಲ ಮಂಕಾಗಿ ಹೋಗ್ತದೆ ಮಾಯೆ ಆವರಿಸಿತು ಅಂತಾದ್ರೆ. ಅವಳು ಆ ರೀತಿ ಘಾತೋದಕದ ಕೂಪದಲ್ಲಿ ಬೀಳುವೇನು. ನೋಡಿ ಎಂತಹ ರಸನೆಯನ್ನು ಕಿತ್ತಸುವ, ನಿನಗೊಪ್ಪಿಸುವೇನು, ನಾಲಿಗೆಯನ್ನು ಎಳೆದು ನಾನು ನಿನಗೆ ಪ್ರಾಣವನ್ನು ಒಪ್ಪಿಸ್ತೇನೆ. ಆಕ್ಷೇಪಣೆ ಮಾಡುತ್ತಾ ಸೀತೆ ರೋಷಾವೇಶದಿಂದ ಲಕ್ಷ್ಮಣನನ್ನು ಗರ್ಜಿಸಿದ್ದಂತೆ. ಅವಳ ಮುಖ ಕೆಂಪೇರಿತು. ಆಕ್ಷೇಪದ ಮುಖದ ಉಬ್ಬಸದ ರೋಷಾವೇಶದಿಂದ ಗಜರಿದಳು, ಬೊಬ್ಬೆ ಹೊಡೆದಳು, ಕಿರುಚಿದಳು. ಅವಳು ಮಾಯೆಯ ಆವರಣ ಅಷ್ಟು ಬಲವಾಗಿತ್ತು. ಲಕ್ಷ್ಮಣ ವಿಚಲಿತನಾಗಲಿಲ್ಲ, ಗಟ್ಟಿ ನಿಂತಿದ್ದಾನೆ, ಹೆಬ್ಬಂಡೆಯಾಗಿ ನಿಂತಿದ್ದಾನೆ, ಮನಸ್ಸು ಕಠಿಣ ಮಾಡಿದ್ದಾನೆ. ಅನೇಕ ಸಲ ಇಂತಹ ಭಾವುಕತೆಯ ಸಂದರ್ಭದಲ್ಲಿ ಮೌನವೇ ಬಹಳ ಮುಖ್ಯ. 10 ಮಾತಿಗಿಂತ ಒಂದು ಮೌನದಲ್ಲೇ ಹೆಚ್ಚು ಅರ್ಥ ಅಂತ ನಾವು ಹೇಳ್ತೇವೆ. ಮಾತಾಡ್ತಾ ಹೋದರೆ, ಚರ್ಚಿಸ್ತಾ ಹೋದರೆ ಮಾತು ಬೆಳೀತದೆ. ಆವಾಗ ಮಾತು ಬೆಳೆಯುತ್ತಾ ದ್ವೇಷ, ರೋಷ, ಆವೇಶಗಳು ಹೆಚ್ಚಾಗ್ತಾ ಹೋಗ್ತದೆ.
ಅವಾಗ ಸುಮ್ಮನೆ ಕೂತ್ರೆ, ಮಾತಾಡದೇ ಇದ್ರೆ, ಒಂದು ರೀತಿಯ ಸ್ಪಂದನ ಪ್ರತಿಸ್ಪಂದನ ಇಲ್ಲದೆ ಮೌನದಿಂದ ಕೂತ್ರೆ ಎಲ್ಲೇ ಒಂದು ಕಡೆಯಲ್ಲಿ ಮಾತು ನಿಲ್ತದೆ. ಲಕ್ಷ್ಮಣನ ಮೌನಕ್ಕೂ ಸೀತೆ ಸುಮ್ಮನೆ ಇರಲಿಲ್ಲ. ಆ ಮೇಲಿನ ಮಾತು ಲಕ್ಷ್ಮಣನನ್ನು ವಿಚಲನೆಗೊಳಿಸಿದ, ಲಕ್ಷ್ಮಣನನ್ನು ಅಲ್ಲಾಡಿಸಿದ. ವಜ್ರ ಸ್ತಂಭದಂತೆ ಹೆಬ್ಬಂಡೆಯಂತೆ ನಿಂತಹ ಲಕ್ಷ್ಮಣನನ್ನು ಹೇಗೆ ಅಲ್ಲಾಡಿಸ್ತದೆ ಸೀತೆಯ ಮಾತು ಅಂತ ನೀವು ಗಮನಿಸೋಣ. ಬಗೆಯ ನರಿದೆನು ನಿನ್ನ ಚಿತ್ತವ ಬಗೆವವಳು ತಾನಲ್ಲವೇ, ಅನ್ಯರ ಬಗೆಗೆ ಸಿಲುಕುವಳೆದು ಬಗೆದೆಯಲಾಗ ಮನಸ್ಸಿನಲ್ಲಿ, ಸೊಗಸುವವಳ ಹುದಲ್ಲವೋ ಬುಜ್ಜುಗವಾಗ, ಸೊಗಸುವವಳಹುದಲ್ಲವೋ ಬುಜ್ಜುಗವ ನೀನೇ ಬಲ್ಲೆಯನೆ, ಕರಯುಗದಲ್ಲಿ ಮುಚ್ಚಿದನು ಕಿವಿಯನು ರಾಮ ರಾಮ ಎನ್ನುತ್ತ, ಕರಯುಗಳದಲ್ಲಿ ಮುಚ್ಚಿದನು ಕಿವಿಯನು ರಾಮ 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 ಎನ್ನುತ್ತ, ಸೌಮಿತ್ರಿ ಬಗೆಯ ನರಿದೆನು ಮಾರ್ಮಿಕವಾದ ಮಾತು, ಕಠೋರವಾದಂತಹ ಮಾತು ಸೀತೆ ಆಡ್ತಾಳೆ. ಬಗೆಯ ನರಿದೆನು ನಿನ್ನ ಚಿತ್ತವ ಬಗೆವವಳು ತಾನಲ್ಲ. ನಿನ್ನ ಮನಸ್ಸಿನ ಯೋಚನೆ ಏನು ಅಂತ ನನಗೆ ಅರ್ಥ ಆಯಿತು, ಆದರೆ ನೀನು ಬಗೆದಂತೆ ನಾನಿರುವವಳಲ್ಲ. ಅನ್ಯರ ಬಗೆಗೆ ಸಿಲುಕುವವಳಲ್ಲ ನಾನು. ಬಗೆದೆಯಲ್ಲ, ತೊರವೆಯ ಪ್ರಯೋಗವನ್ನು ಗಮನಿಸಿ ನೀವು. ನಿನ್ನ ಮನಸ್ಸು ನನಗೆ ತಿಳಿಯಿತು, ನಿನ್ನ ಯೋಚನೆಗೆ ನಾನು ದಕ್ಕುವವಳಲ್ಲ, ಪರರ ಆಶೆಗೆ ಸಿಕ್ಕುವವಳಲ್ಲ. ಇದು ಮಾರ್ಮಿಕವಾದ ಮಾತು. ಇದು ಕೂರಸಿಯನ್ನು ಕಿವಿಗೆ ಅಥವಾ ಕಾದ ಸೀಸವನ್ನು ಕಿವಿಗೆ ಎರಿಯುವುದು ಅಂತ ನಾವೇನು ಹೇಳುತ್ತೇವೆ, ಹಾಗೆ ಆಡ್ತಾಳೆ. ಮನಸ್ಸಿನಲ್ಲಿ ಏನು ಯೋಚಿಸಿದೆ ನೀನು? ನನ್ನನ್ನು ದಕ್ಕಿಸಿಕೊಳ್ತೇನೆ, ನನ್ನನ್ನು ವಶಪಡಿಸಿಕೊಳ್ತೇನೆ ಅಂತ ನೀನು ತಿಳಿದೀಯಾ ಲಕ್ಷ್ಮಣ? ಇವಳು ಬಯಸಿ ಬರುವವಳು ಹೌದೋ ಅಲ್ಲವೋ ಅಂತ ನಿನಗೆ ಗೊತ್ತುಂಟು, ನಾನೀಗಾಗೆ ಬರುವವಳು. ಲಕ್ಷ್ಮಣ ರಾಮ ಅಳಿದರೆ ತಾನು ಸೀತೆಯನ್ನು ಹೊಂದಬಹುದು ಅಂತ ಲಕ್ಷ್ಮಣ ಗ್ರಹಿಸಿದ್ದಾನೆ ಅಂತ ಎಂಬ ಮಾತನ್ನು ಅವಳು ಬಹಳ ಪ್ರಬಲವಾಗಿ ಹೇಳ್ತಾಳೆ. ಯಾವ ಕಾರಣಕ್ಕೂ ಸೀತೆಯಿಂದ ಆ ಮಾತು ಬರಬಾರದು, ಬರುವುದಿಲ್ಲ. ಆದರೆ ಮಾಯೆ, ತನ್ನ ತಾಯಿ ಅಂತ ತಿಳಿದು ಪ್ರತಿನಿತ್ಯ ಸೇವೆ ಮಾಡಿದ ಲಕ್ಷ್ಮಣ, ರಾಮಂ ದಶರಥಂ ವಿದ್ಧಿ ಅಯೋಧ್ಯಾಂ ಅಟಮೀಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ, ಸುಮಿತ್ರೆ ಹೇಳಿ ಕಳುಹಿಸಿದ ಮಾತು ಅಯೋಧ್ಯೆಯಿಂದ ಹೊರಡುವಾಗ ಇದನ್ನು ಅನುಷ್ಠಾನ ಮಾಡಿದ ಲಕ್ಷ್ಮಣ ಅದನ್ನು ಮಗನೆಂಬ ಭಾವದಲ್ಲಿ ಪ್ರತಿನಿತ್ಯವೂ ಸೀತೆ ಲಕ್ಷ್ಮಣನಲ್ಲಿ ವ್ಯವಹರಿಸುತ್ತಿದ್ಲು. ಒಂದು ರಾಮನ ಈ ಧ್ವನಿಯಿಂದ ಇದೆಲ್ಲ ಮರೆತು ಹೋಗಿ ಹೇಗೆ ಮಾಯ ಆವರಿಸಿತು ಅಂತ ಕೇಳಿದರೆ, ಕಾಮಧೇನುವಿನ ಕೆಚ್ಚಲಿನಲ್ಲಿ ವಿಷ ಉಂಟು ಅಂತ ಹೇಳುವಲ್ಲಿವರೆಗೆ, ಬೆಣ್ಣೆಯಲ್ಲಿ ಹರಳುಂಟು ಅಂತ ಹೇಳುವಲ್ಲಿವರೆಗೆ, ಕಬ್ಬಿನ ರಸದಲ್ಲಿ ಏನೋ ಕಹಿ ಪದಾರ್ಥ ಉಂಟು ಅಂತ ಹೇಳುವಲ್ಲಿಯವರೆಗೆ ಮಾಯೆ ಸೀತೆ ಹತ್ರ ಹೇಳಿಸಿದೆ. ಆ ಕಾರಣದಿಂದ ನಾನು ಬರುವವಳಲ್ಲ. ಕಿವಿಗೆ ಕೈ ಮುಚ್ಚಿಕೊಂಡನಂತೆ ಲಕ್ಷ್ಮಣ. ಕೇಳೋಣ ಲಕ್ಷ್ಮಣನ ಭಾವವನ್ನು. ತಾಯೇ ಕೇಳರೆ ಗಳಿಗೆ ಮಾತ್ರಕ್ಕೆ ರಾಯನನು ತಹೆ ತಾರದಿರ್ದಡೆ ರಾಯನಂಗ್ರಿಗಳಾಣೆ ಪುಸಿದಡೆ ನಿಮ್ಮ ಪದದಾಣೆ. ಈ ಯಟವಿಯಲಿ ತೊಳಲುವ ಸುರರು ಮಾಯೆಯಲಿ ಬಲ್ಲಿದರು ಬಹಳೋಪಾಯ ಕುಶಲರು
ಬುದ್ಧಿವಂತಿಕೆ ನಿಮ್ಮೊಳಿರಲು ರಾಯನನು ತಹೆನು ಅರೆಗಳಿಗೆ ಅರ್ಧ ಗಳಿಗೆಯಲ್ಲಿ ರಘುರಾಮನನ್ನು ಕರ್ಕೊಂಡು ಬರ್ತೇನೆ ಅಮ್ಮ, ಅರ್ಧ ಗಳಿಗೆಯಲ್ಲಿ ಕರ್ಕೊಂಡು ಬರ್ತೇನೆ. ತೀರ್ಮಾನ ಮಾಡಿಬಿಟ್ಟು ಕರೆದುಕೊಂಡು ಬರದಿದ್ದರೆ ರಾಮನ ಪಾದದಾಣೆ, ರಾಮನಾಣೆಯಾಗಿ ಪ್ರಮಾಣ ಯಾರು? ರಾಮನೇ ಪ್ರಮಾಣ. ಅರ್ಧ ಗಳಿಗೆಯಲ್ಲಿ ನಾನು ಕರ್ಕೊಂಡು ಬರ್ತೇನೆ. ಸುಳ್ಳು ಹೇಳಿದನಾದರೆ ನಿಮ್ಮ ಪಾದಗಳಾಣೆ. ರಾಮ ಸೀತೆಯರನ್ನು ತಂದೆ ತಾಯಿ ಅಂತ ತಿಳಿದ ಲಕ್ಷ್ಮಣ ರಾಮನ ಪಾದ ಮತ್ತು ಸೀತೆಯ ಪಾದವನ್ನೇ ಪ್ರಮಾಣವನ್ನಾಗಿಸಿ ಆಣೆಯನ್ನಾಗಿಸಿಕೊಂಡು ನಾನು ಅರ್ಧ ಗಳಿಗೆಯಲ್ಲಿ ಕರ್ಕೊಂಡು ಬರ್ತೇನೆ. ಆದರೆ ಈ ಕಾಡಿನಲ್ಲಿ ಸಂಚರಿಸುವ ಅಸುರರು ಮಾಯೆಯಲ್ಲಿ ಸಮರ್ಥರು. ಆವಾಗಲೂ ಎಚ್ಚರಿಸ್ತಾನೆ, ಆ ಮಾಯೆಗೆ ಒಳಗಾಗಬೇಡಿ, ಅವರು ಉಪಾಯದಲ್ಲಿ ಬಹಳ ಜಾಣರು ತಾಯಿ. ಆದುದರಿಂದ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ, ಅಂದರೆ ನಿಮ್ಮ ವಿವೇಕದಲ್ಲಿರಲಿ. ವಿವೇಕವನ್ನು ನಿನ್ನ ಬುದ್ಧಿಯನ್ನು ನಿಯಂತ್ರಿಸಬೇಕು, ವಿವೇಕವನ್ನು ಮನಸ್ಸಿಗೆ ಕೊಡುವುದಲ್ಲ. ಬುದ್ಧಿ ಎಂಬ ಕಡಿವಾಣದಿಂದ ಮನಸ್ಸನ್ನು ನಿಯಂತ್ರಿಸಬೇಕು. ಮನಸ್ಸು ಹುಚ್ಚು ಕುದುರೆಯಂತೆ ಹಾರಾಡುತ್ತದೆ, ಓಡಾಡುತ್ತದೆ. ಬುದ್ಧಿಯಿಂದ ಆ ಹಾರಾಡುವ ಮನಸ್ಸೆಂಬ ಕುದುರೆಯನ್ನು ನಿಯಂತ್ರಿಸಬೇಕು ತಾಯಿ ಅಂತ ಹೇಳ್ತಾನೆ. ಆದರೂ ತಾನು ಹೋಗಬೇಕೋ ನಿಲ್ಲಬೇಕೋ ರಾಮನ ಆಜ್ಞೆ ಉಂಟು, ಗೊಂದಲದಲ್ಲಿರ್ತದಂತೆ. ಆದರೆ ಯಾವುದು ಮುಖ್ಯ ಮತ್ತು ಯಾವುದು ಅಂತ ಲಕ್ಷ್ಮಣನಿಗೆ ಕವಿ ಬಹಳ ಸೊಗಸಾಗಿ ಹೇಳಿದ್ದಾನೆ, ಕೇಳೋಣ. ಅರ್ಣನಾಜ್ಞಾ ಭಂಗಕಿದು ತಾ ತಿನ್ನವಿ ದೇವಿಯರ ನುಡಿ ಮುಕ್ಕಣ್ಣನು ಗ್ರಾಟೋಪದಂತಿರೆ ಕೋಪದುರುಮೆಯಲಿ ಕಣ್ಣಳಿದ ಕಾಪಥನವಳು ಮನ ಬಣ್ಣ ಬಿಡುತ್ತಿದೆ ಬುದ್ಧಿ ಜ್ಯೋತೆಯ ಕಣ್ಣಿಯಲಿತ ಕಟ್ಟುವಡೆದನೆ ಕಣ್ಣಳಿದ ಕಾಪಥನವಳು ಮನ ಬಣ್ಣ ಬಿಡುತ್ತಿದೆ ಬುದ್ಧಿ ಚಿಂತೆಯ ಕಣ್ಣಿಯಲಿ ತಾ ಕಟ್ಟುವಡೆದನೆ ಶಿವ 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 ಎಂದ ಶಿವ ಶಿವ ಸೀತಾಮಾತೆಯನ್ನು ಬಿಟ್ಟು ಹೊರಡುವುದು ಅಣ್ಣನ ಆಜ್ಞಾ ಭಂಗವಾಗ್ತದೆ. ನನಗೆ ರಾಮಾಜ್ಞೆ ಉಂಟು, ನಾನು ಬರುವಲ್ಲಿವರೆಗೆ ಸೀತೆಯನ್ನು ರಕ್ಷಿಸಿಕೊಂಡಿರಬೇಕು. ಏನು ಮಾಡುವುದೀಗ? ಅಣ್ಣನ ಆಜ್ಞೆಯನ್ನು ಮೀರುವುದ? ಆದರೆ ಇಲ್ಲಿ ಲಕ್ಷ್ಮಣ ತೀರ್ಮಾನಕ್ಕೆ ಬರ್ತಾನೆ. ಇಲ್ಲಿ ಸೀತಾಮಾತೆಯ ದೇವಿಯರ ಮಾತು ಹೇಗಿದೆ ಅಂತ ಕೇಳಿದ್ರೆ, ಮುಕ್ಕಣ್ಣನ ಭಯಂಕರ ಆವೇಶದ ಕಡುಕೋಪದ ಬೆಂಕಿಯಂತಿದೆ. ಶಿವನ ಹಣೆಗಣ್ಣು, ನಿಟಿಲಾಕ್ಷ ಶಿವ, ಹಣೆಗಣ್ಣಿನ ಕಿಚ್ಚಿನ ಖಾರ, ಬೆಂಕಿಯ ಉರಿ ಯಾವ ರೀತಿ ಇದೆ, ಆ ರೀತಿ ಶಿವ ಕಾಮದಹನಕ್ಕೆ ಮೂರನೇ ಕಣ್ಣನ್ನು ತೆರೆದಂತಹ ಭಾವ ಲಕ್ಷ್ಮಣನ ಹತ್ರ ಕಾಣ್ತದೆ. ಬದುಕಿನುದ್ದಕ್ಕೂ ಕಾಮುಕನಾಗದ, ಕಾಮಕೇಳಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದ, ಮುಂದೆ ನಮಗೆ ಇಂದ್ರಿತು ಕಾಳಗದ ಸಂದರ್ಭದಲ್ಲಿ ಮುಂದೆ ಬರ್ತದೆ, 12 ವರ್ಷದ ಬ್ರಹ್ಮಚರ್ಯ, ಅನ್ನ ಆಹಾರ ನಿದ್ರೆ, ಪರದಾರಾಗಮನ ಅಥವಾ ಪರಸ್ತ್ರೀ ಗಮನ ಯಾವುದೂ ಇಲ್ಲದೆ ಲಕ್ಷ್ಮಣನ ಅನುಷ್ಠಾನ ನಿಷ್ಠೆ ನಮಗೆ ಕಾಣುತ್ತದೆ. ಅವನಿಗೆ ಕಾಮದಹನಕ್ಕೆ ಶಿವ ಕಣ್ಣು ಬಿಟ್ಟದ್ದು ನೆನಪಾಗ್ತದೆ. ಆ ಉರಿಯಿಂದ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ತದೆ. ಯಾವುದು ಹಾಗಾದರೆ? ಕಣ್ಣು ಕಳೆದುಕೊಂಡು ಕಡುದಾರಿಯಲ್ಲಿ ಸುತ್ತಾಡುವ ಆಗ್ತದೆ ಅಂತೆ ಲಕ್ಷ್ಮಣನಿಗೆ. ಅದರಿಂದ ಮನಸ್ಸಿನಲ್ಲಿ ಕತ್ತಲೆ ಕವಿದು ಬುದ್ಧಿ ಕೆಟ್ಟಿದಂತೆ ಚಿಂತೆ ಎಂಬ ಹಗ್ಗ ಅವನನ್ನು ಸುತ್ತುವರಿಯಿತಂತೆ. ಕವಿ ಹೇಳ್ತಾನೆ, ಏನು ಮಾಡುದು? ಅವನು ತೀರ್ಮಾನಕ್ಕೆ ಬಂದಂತೆ ಯಾವುದು ಗುರುಲಘು, ಅವನಂದ್ರೆ ಒಂದು ತೂಕದ ತಟ್ಟೆಯಲ್ಲಿಟ್ಟಾಗ್ತದೆ. ರಾಮಾಜ್ಞೆಯನ್ನು ಮೀರುವುದಾ ಅಲ್ಲ ಸೀತಾಮಾತೆಯ ಮಾತಿನಿಂದ ನಾನು ಏನು ಮಾಡಬೇಕೀಗ, ಹೊರಡಬೇಕೋ ಬೇಡ ಅಂತ. ಹಾಗೆ ಈ ತೊಳಲಾಟದಲ್ಲಿ ಅದನ್ನು ತೂಗಿ ನೋಡಿದಾಗ ಅವನಿಗೆ ಅನ್ನಿಸಿತು, ಯಾವುದು ಘನವಾದದ್ದು ಯಾವುದು ಅಲ್ಪವಾದದ್ದು ಅಂತ ನೋಡಿದರೆ ಇಲ್ಲಿ ನಾನು ಹೊರಡಬೇಕಾದ್ದು ಬಲವತ್ತರವಾದದ್ದು. ಸೀತೆಯ ಸನ್ನಿಧಿಯಲ್ಲಿ
ಸೀತೆಯ ಪಾದಬುಡದಲ್ಲಿ ನನಗೆ ಆಶ್ರಯ ಇಲ್ಲ. ನನ್ನನ್ನು ತಿರಸ್ಕರಿಸಿದ್ಲವಳು, ಅವಳ ಮಾತಿನ ಮೊನೆಯಿಂದ ನನ್ನನ್ನು ಕಾಮುಕ ಅಂತ ಹೇಳಿದ್ಲಲ್ಲ ಅವಳು, ನನಗೆ ಆಶ್ರಯ ಉಂಟಲ್ಲಿಲ್ಲ. ಹಾಗಾದರೆ ನನಗೆ ಎಲ್ಲಿ ಆಶ್ರಯ? ನನಗೆ ರಾಮನ ಸನ್ನಿಧಾನದಲ್ಲಿ ಆಶ್ರಯ, ರಾಮನ ಪಾದಬುಡದಲ್ಲಿ ಆಶ್ರಯ. ಹಾಗಾದರೆ ನಾನು ಎಲ್ಲಿ ಆಶ್ರಯವನ್ನು ಪಡಿಬೇಕು? ಯಾರನ್ನು ಆಶ್ರಯಿಸಬೇಕು? ನಾನು ರಾಮನನ್ನಲ್ಲದೆ ಬೇರೆಯವರನ್ನು ಆಶ್ರಯಿಸುವ ಹಾಗಿಲ್ಲ. ಏನಿದ್ರೂ ನನಗೆ ಸಮಾಧಾನ, ನನಗೆ ಆಶ್ರಯ, ನನಗೆ ರಕ್ಷಣೆ, ನನಗೆ ಬದುಕು ಎಲ್ಲವೂ ಇರುವುದು ರಾಮನ ಸನ್ನಿಧಾನದಲ್ಲಿ. ಇದು ಲಕ್ಷ್ಮಣನಲ್ಲಿದ್ದಂತಹ ಗೊಂದಲವಂತ ಉತ್ತರ ಕಂಡುಕೊಂಡ. ಇಲ್ಲಿ ಆಶ್ರಯ ಇಲ್ಲ ಅಂತಾದ ಮೇಲೆ ನಾನು ನಿಲ್ಲುವುದು ಯಾಕೆ ಇಲ್ಲಿ? ಅದಕ್ಕಾಗಿ ರಾಮನನ್ನು ಕರೆತರ್ತೇನೆ ಅಂತ ಹೇಳುವ ಭರವಸೆಯಾದರೂ ಇಲ್ಲಿ ಉಂಟಲ್ಲ. ನಾನು ಹೊರಟಲ್ಲಿಂದ ನನ್ನ ಬಗೆಗೆ ಸೀತಾಮಾತೆಯಿಂದ ಒಂದು ಕ್ಷಣದಲ್ಲಿ ಬಂದಂತ ಆರೋಪದ ಮಾತು ಏನಿದೆ? ಸವತಿಯ ಮಗ ಅಂತ ಒಂದು ಹೇಳಿದಿಲ್ಲಲ್ಲ, ನನ್ನ ಮೇಲೆ ಆಶೆ ಪಟ್ಟು ಬಂದಿ ಅಂತ ಹೇಳಿದಿಲ್ಲಲ್ಲ. ಇಲ್ಲ, ಇಲ್ಲಿ ನನಗೆ ಆಶ್ರಯ ಇಲ್ಲ. ಹಾಗಾದ ಕಾರಣ ರಾಮನ ಸನ್ನಿಧಾನದಲ್ಲಿ ಆಶ್ರಯ ಅಂತ ತೀರ್ಮಾನ ಮಾಡಿ ಲಕ್ಷ್ಮಣ ಚಿಂತೆಯಿಂದ ಬಿಲ್ಲು ಬಾಣವನ್ನು ಹೊಂದಿದನಂತೆ, ಕವಚವನ್ನು ಧರಿಸಿದನಂತೆ, ಹೆಜ್ಜೆ ಹಾಕಿದನಂತೆ, ಪ್ರಕೃತಿಯರ್ಥ ಪ್ರಾರ್ಥಿಸಿದನಂತೆ. ಕೇಳೋಣ. ಕಾದುಕೊಂಡಿರಿ ಸತಿಯನದಭಿವಾದನ ಗೈದನು, ಮಹೀ ಜಲವಾದಿ ಭೂತಂಗಳಿಗೆ ದಿಕ್ಕಿನ ದೇವ ಸತತಿಗೆ ಮೇದಿನೀಶ ಬಹನ್ನ ಬರ ನಿಮಗೈದುವುದು ಭರಭಾರವೆಂದತಿ ಖೇದದಲ್ಲಿ ಕಾಲಿಕ್ಕಿದನು ಕಾನನಕ್ಕೆ ಸಂಜೆಯಲಿ. ಮೇದಿನೀಶ ಬಹನ್ನ ಬರ ನಿಮಗೈದುವುದು ಭರಭಾರವೆಂದತಿ ಖೇದದಲ್ಲಿ ಕಾಲಿಕ್ಕಿದನು ಕಾನನಕ್ಕೆ ಸಂಜೆಯಲಿ. ಲಕ್ಷ್ಮಣನು ರಾಮನ ಸನ್ನಿಧಾನವನ್ನು ಸೇರುವ ತವಕ ಒಂದು ಕಡೆಯಲ್ಲಿ, ರಾಮಾಜ್ಞೆಯ ಹೊಣೆಯನ್ನು ಹೇಗೆ ನಿರೂಪಣೆ ಮಾಡುವುದು, ಹೇಗೆ ನಿರ್ವಹಿಸುವುದು ಗೊಂದಲದಲ್ಲಿ ಒಂದು ಕಡೆಯಲ್ಲಿ. ಆದರೂ ತನ್ನ ಕರ್ತವ್ಯ ಪ್ರಜ್ಞೆ, ಆ ತಾಯಿ ಏನೇ ಹೇಳಲಿ ಅದು ಈ ಸಂದರ್ಭದಲ್ಲಿ ಬಂದಂತಹ ಭಾವುಕತೆಯ ಮಾತುಗಳು, ಅದಕ್ಕೆ ಹೆಚ್ಚು ಅರ್ಥ ಇಲ್ಲ. ಆಕಾಶಾಭಿಮಾನಿ ದೇವತೆಗಳ ಹತ್ರ ಪ್ರಾರ್ಥಿಸಿದಂತೆ ಕಾದುಕೊಂಡಿರೈ ನೀವು ಕಾಯ್ದುಕೊಳ್ಳಿ ಈ ಜಗನ್ಮಾತೆಯನ್ನು, ಈ ರಾಮನ ರಸಿಯನ್ನು. ವಾಯುದೇವರ ಹತ್ರ ಪ್ರಾರ್ಥಿಸಿದನಂತೆ, ಭೂಮಿದೇವಿ ಹತ್ರ ಪ್ರಾರ್ಥಿಸಿದಂತೆ, ಪಂಚಭೂತಗಳ ಹತ್ರ ಪ್ರಾರ್ಥಿಸಿದವ. ಈ ಭೂಮಿ ದೇವಿಯನ್ನು ಕಾಯ್ದುಕೊಂಡಿರವಿ ನೀವು, ಈ ಸೀತೆಯನ್ನು ಕಾಯ್ದುಕೊಂಡಿರಬೇಕು ಅಂತ ಪ್ರಾರ್ಥಿಸಿದ. ಹಾಗೆ ಹೊರಡ್ತಾನವ. ಹನುಮನ್ ನಾಟಕ ಅಂತ ಒಂದು ಚಂಪು ಕಾವ್ಯ ಇದೆ ಒಂದು ಕಡೆ. ಅದರಲ್ಲಿ ಅವ 7 ಆಜ್ಞೆಯನ್ನು 7 ಗೆರೆಯನ್ನು ಬರೀತಾನೆ ಅಂತ ಉಲ್ಲೇಖ ಇದೆ. ಹನುಮಂತ ಬರದ ನಾಟಕ ಅಂತ ಅದು ಪ್ರಸಿದ್ಧಿ, ಹನುಮಂತನೇ ಬರದ ರಾಮಾಯಣ ಅಂತ ಪ್ರಸಿದ್ಧಿ ಅದು. ಅದರಲ್ಲಿ ಉಲ್ಲೇಖ ಇದೆ 7 ಆಜ್ಞೆಯನ್ನು ಬರೆದು ಹೊರಟ ಅಂತ. ಯಕ್ಷಗಾನದ ಕವಿ ಪಾರ್ಥಿಸುಬ್ಬ ಅದನ್ನು ಉಲ್ಲೇಖ ಮಾಡ್ತಾನೆ ತನ್ನ ಯಕ್ಷಗಾನ ಪ್ರಸಂಗದಲ್ಲಿ. 7 ಆಜ್ಞೆಯನ್ನು ಬರೆದ ಅಂತ. ಇದು ಹನುಮನ್ ನಾಟಕದಲ್ಲಿ ಬಂದಿದೆ. ಮಿಕ್ಕ ರಾಮಾಯಣಗಳು ನಮಗೆ ಕಾಣುವುದಿಲ್ಲ. ಇದು ವಾಲ್ಮೀಕಿಯೋ ತೊರವೆಯೋ ಅಧ್ಯಾತ್ಮವೋ ಇತ್ಯಾದಿ ರಾಮಾಯಣಗಳನ್ನು ನಮಗೆ ಕಾಣುವುದಿಲ್ಲ. ಅದರಲ್ಲಿ ಕಾಣ್ತದೆ. ಸಾವಿರಾರು ರಾಮಾಯಣಗಳಿದೆ. ಅದನ್ನು ಸೀತಾಮಾತೆ ಹತ್ರ ಹೇಳ್ತಾನೆ, ನಾನು ಉಲ್ಲೇಖಿಸಿದ ಅಥವಾ ರೇಖಿಸಿದ ಈ ಗೆರೆಯನ್ನು ದಾಟಿ ತಾವು ದಯವಿಟ್ಟು ಬರಕೂಡದಮ್ಮ ಅಂತ. ಅದು ರಕ್ಷಣೆಗೆ. ಮುಂದೆ ರಾವಣ ಸನ್ಯಾಸಿ ಬರುವಾಗ ಗೆರೆ ದಾಟುವ ಪ್ರಯತ್ನ ಮಾಡುವಾಗ ಅದರಲ್ಲಿ ಬೆಂಕಿ ಬರ್ತದೆ ಅಂತೆ. ಅನೇಕ ಪ್ರಕ್ಷಿಪ್ತ ಸಂಗತಿಗಳು ಬೇರೆ ಬೇರೆ ರಾಮಾಯಣಗಳಲ್ಲಿ ಬಂದಿದೆ. ಹಾಗೆ ಸೀತಾಮಾತೆಯನ್ನು ರಕ್ಷಿಸುವ ತನ್ನ ಹೊಣೆ ಏನುಂಟು ಅದನ್ನು 7 ಆಜ್ಞೆಯನ್ನು ಬರೆಯುವ ಮೂಲಕವಾಗಿ ನಿರೂಪಿಸ್ತಾನೆ ಎನ್ನುವುದು ಹನುಮನ್ ನಾಟಕದಲ್ಲಿ ಬಂದಿದೆ. ಇಲ್ಲಿ ತೊರವೆ ಅಥವಾ ವಾಲ್ಮೀಕಿಗಳು ಅದನ್ನು ಉಲ್ಲೇಖ ಮಾಡಿದ್ದು ನಮ್ಗೆ ಕಾಣುವುದಿಲ್ಲ. ಅದು ಮುಖ್ಯ ಅಲ್ಲ. ಆದರೆ ಅವನ ಆಶಯ ಏನು? ಸೀತಾಮಾತೆ ಯಾವ ಕಾರಣಕ್ಕೂ ಇಲ್ಲಿ ರಾಕ್ಷಸರ ಮಾಯೆಗೆ ಒಳಗಾಗಬಾರದು, ತೊಂದರೆಗೊಳಗಾಗಬಾರದು, ಆ ತಾಯಿಯನ್ನು ರಕ್ಷಿಸಬೇಕು. ಆದರೆ ನನಗಿಲ್ಲಿ ನಿಲ್ಲಿಕ್ಕೆ ನಿರ್ವಾಹ ಇಲ್ಲ. ಯಾಕೆ? ಇಲ್ಲಿ ಆಶ್ರಯ ಇಲ್ಲ, ಅನುಕೂಲ ಇಲ್ಲ. ಅದಕ್ಕೆ ರಾಮನನ್ನು ಹುಡುಕುತ್ತಾ ಅವ ಹೆಜ್ಜೆ ಹಾಕಿದನಂತೆ ರಾಮ ಹೋದ ಕಡೆಗೆ ಅಂತ ಹೇಳುವಲ್ಲಿಗೆ ನಾವು ಈ 32ನೇ ಸಂಚಿಕೆಗೆ ಮಂಗಲವನ್ನು ಹೇಳೋಣ.
रामाय रामभद्राय रामचन्द्राय वेधसे रघुनाथाय नाथाय सीताय पतये नमः।